ನಾನು ಸತೀಶ್ ಕುಮಾರ್ ಪುಂಡಿಕೈ. ಬಂಧುಗಳೇ, ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಈ ಒಂದು ಸಾಧನೆಯ ಫಲ ಇವತ್ತು 4ನೆಯ ಸಂಚಿಕೆ ತಿಂಗಳ ಬೆಳಕು. ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮ ಇದೀಗ ಉದ್ಘಾಟನೆ ನಡೆಯಲಿಕ್ಕಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ದೊಡ್ಡ ಕೊಡುಗೆ ಯಾವುದು ಅಂತ ಕೇಳಿದರೆ, ಈ ಸಂಘದ ಕಿರು ಅವಧಿಯ ಅಭೂತಪೂರ್ವದ ಸಾಧನೆ. ಈ ಸಾಧನೆಗಳಲ್ಲಿ ಮುಖ್ಯವಾಗಿ ಕಾಣುತ್ತಿರುವುದು ಈಗ ಪ್ರತಿ ತಿಂಗಳು ನಡೆದು ಬರುವಂಥ ತಿಂಗಳ ಅತಿಥಿ ಬೆಳಕು ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಬಂದಿದ್ದಾರೆ, ಉದ್ಘಾಟಕರಾಗಿ ಬಂದಿದ್ದಾರೆ ಶ್ರೇಷ್ಠರಾದಂಥ ನಮ್ಮ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೆಂಗಳೂರು ಇದರ ನಿಕಟಪೂರ್ವ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ರೈ ಬೋಳಿಯರ್ ಸರ್, ನಿಮ್ಮನ್ನ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಈ ಒಂದು ಸೌಧಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ನೇರವಾಗಿ ನನ್ನ ನಿರೂಪಣೆ ಅಂತ ಹೋಗ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳು ಹೊತ್ತವರಿದ್ದಾರೆ. ತಿಂಗಳ ಅತಿಥಿ 4ನೇ ಕಾರ್ಯಕ್ರಮ ಬಂದಿರುವಂತಹ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಮುಂದಕ್ಕೆ ಸ್ವಾಗತವನ್ನ ನೆರವೇರಿಸಲಿದ್ದಾರೆ ದಿನೇಶ್ ನಾಯಕ್ ತೋಕೋಟಿಯವರು. ದಯವಿಟ್ಟು ತಾವುಗಳು ಸ್ವಾಗತವನ್ನು ನಿರ್ವಹಿಸಬೇಕು. ಸ್ವಾಗತ. ಇವತ್ತು ತಿಂಗಳ ಬೆಳಕು ಗೌರವ ಅತಿಥಿ ಈ ನಮ್ಮ ಪ್ರೆಸ್ ಕ್ಲಬ್ ವತಿಯಿಂದ ನಡೆಯುತ್ತಿರುವ ತಿಂಗಳ ಇದು ಕಾರ್ಯಕ್ರಮ 4ನೇ ಮಾಸಿಕ ಕಾರ್ಯಕ್ರಮ ಇಂದು ನಡೆಯುತ್ತಿದೆ. ಕಾರ್ಯಕ್ರಮದ ತಿಂಗಳ ಬೆಳಕು ಉರಿಸಲು ಬಂದಿದ್ದಾರೆ ನಮ್ಮ ದಿ ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ನ ನಿಕಟಪೂರ್ವ ಅಧ್ಯಕ್ಷರು, BJPಯ ಮಂಗಳೂರು ಮಂಡಲದ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಳಿಯರ್ ಅವರು ದೀಪ ಬೆಳಗಿಸಲು ಬಂದಿದ್ದಾರೆ. ನಮಗೆಲ್ಲ ಗೊತ್ತುಂಟು, ಬೋಳಿಯರ್ ಅವರು ಏನಿದ್ರೂ ಒಂದು ಪತ್ರಕರ್ತರ ಜೊತೆಯಲ್ಲಿ, ಎಲ್ಲ ಪತ್ರಕರ್ತರ ಜೊತೆಯಲ್ಲಿ ಒಂದು ಆತ್ಮೀಯರಾಗಿ ಇರುವಂತಹ ಮನುಷ್ಯ ಅವರು. ಹಾಗಂತಲ್ಲ, ಎಲ್ಲ ಸಮಾಜದ ಎಲ್ಲ ವರ್ಗದವರೊಂದಿಗೆ ಬೆರೆತು ಬಾಳೋರು. ರಾಜಕೀಯ ಅನ್ನೋದು ಅವರಿಗೊಂದು ಆಯ್ಕೆ ಮಾತ್ರ. ಅವರ ಸಮಾಜ ಸೇವೆ ನಿರಂತರವಾಗಿರುತ್ತದೆ. ಹಾಗೆ ಒಂದು ಸರಳ ವ್ಯಕ್ತಿತ್ವದ ಸಂತೋಷ್ ಬೋಳಿಯರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗಾಗಿ ನಮ್ಮ ಯೋಗ ಗುರುಗಳಾದ ಕುಶಾಲಪ್ಪ ಗೌಡ ಅವರು ಬಂದಿದ್ದಾರೆ. ಎಲ್ಲರೂ ನೋಡಿದ್ದಾರೆ, ಕಳೆದ ತಿಂಗಳಲ್ಲಿ ಎನಪಯ ವಿವಿಯಲ್ಲಿ ಅವರು ಸುಮಾರು 25 ಗಂಟೆಗಳ ಕಾಲ ನಿರಂತರ ಯೋಗ ಶಿಕ್ಷಣ ತರಬೇತಿ ನೀಡುವುದರೊಂದಿಗೆ ತನ್ನ ಬೆಳ್ತಂಗಡಿಯ ಮೊಗ್ಗುರು ಗ್ರಾಮದ ಅವರು ಕಲಿತಂತಹ ಸರ್ಕಾರಿ ಶಾಲೆ ಅದು ಶಿಥಿಲಾವಸ್ಥೆಯಲ್ಲಿ ಇದೆ. ಆ ಯೋಗದೊಂದಿಗೆ ಯೋಗಕ್ಕೆ ಯಾರೆಲ್ಲ ಬಂದಿದ್ದಾರೆ ಅವರಲ್ಲಿ ಅವರು ದಾನ ಕೇಳಿ ಸುಮಾರು 2,25,000 ಕಲೆಕ್ಷನ್ ಮಾಡಿದ್ದಾರೆ. ಅದನ್ನು ಅವರು ಕಲಿತಂತಹ ಆ ಶಾಲೆಗೆ ಅವರ ಹಳೆಯ ವಿದ್ಯಾರ್ಥಿ ಸಂಘದ ಮುಖಾಂತರ ಆ ಶಾಲೆಯ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ. ನಿಜವಾಗಿಯೂ ಅವರದೊಂದು ಮೇರು ವ್ಯಕ್ತಿತ್ವ. ಅವರ ಬಗ್ಗೆ ಪರಿಚಯದಲ್ಲಿ ಮುಂದೆ ಹೇಳಲಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಸಂಘದ ಉಳ್ಳಾಲ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ವಸಂತ್ ಎನ್ ಕೊನಾಜೆ ಅವರು. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡುತ್ತಿದೆ. ನಮ್ಮ ಸಂಘದ ಗಟ್ಟಿ ಬೆನ್ನೆಲುಬು ಪ್ರಧಾನ ಕಾರ್ಯದರ್ಶಿಯಾದಂತಹ ಶಶಿಧರ್ ಪಯ್ಯತ್ತಬೈಲವರ ಇರುವಿಕೆಯನ್ನು ಗೌರವಿಸುತ್ತಾ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಕಾರ್ಯಕ್ರಮ ನಿರೂಪಣೆ ಮಾಡುತ್ತಿರುವಂತಹ ವಿಜಯ ಕರ್ನಾಟಕ ಪತ್ರಿಕೆಯ ಹಿರಿಯ ವರದಿಗಾರರಂತಹ ಸತೀಶ್ ಕುಮಾರ್ ಪುಂಡಿಕೈ ಅವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ನನ್ನೆಲ್ಲ ಪತ್ರಕರ್ತ ಸಹೋದ್ಯೋಗಿ ಬಂಧುಗಳಿಗೂ ಸ್ವಾಗತವನ್ನು ನೀಡುತ್ತಾ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ವಂದನೆಗಳು ದಿನೇಶ್ ನಾಯ್ಕ್ ತೋಕೋಟಿ ಅವರಿಗೆ, ವಿಶ್ವವಾಣಿ ಪತ್ರಿಕೆಯ ವರದಿಗಾರರು ಹಾಗೂ ಹೆಡ್ಲೈನ್ಸ್ ಕರ್ನಾಟಕದ ವರದಿಗಾರರು, ಈ ಒಂದು ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಕೂಡ ತಮಗೆ ಅಭಿನಂದನೆಗಳು. ಮುಂದಕ್ಕೆ ಈ ಒಂದು ತಿಂಗಳ ಬೆಳಕು ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ಮಾತುಗಳನ್ನಾಡಲಿಕ್ಕಿದ್ದಾರೆ
ಈ ಒಂದು ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಅಬ್ಬಕ್ಕ ಟಿವಿಯ ನಿರ್ದೇಶಕರು, ಖ್ಯಾತ ಕಲಾವಿದರು, ಹಾಗೆಯೇ ಬೇರೆ ಬೇರೆ ರಂಗದಲ್ಲಿ ತೊಡಗಿಸಿರುವಂತಹ ಧೀಮಂತ ವ್ಯಕ್ತಿತ್ವದ ಸಾಧಕ ಶ್ರೀ ಶಶಿಧರ್ ಪೈತೂರು ಸರ್, ಈಗ ತಮ್ಮಿಂದ ಪ್ರಾಸ್ತಾವಿಕ ಮಾತುಗಳು. ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮವನ್ನು ಕಳೆದ 4 ತಿಂಗಳಿನಿಂದ ನಡೆಸ್ತಾ ಬಂದಿದ್ದೇವೆ. ಮೊದಲ ಅತಿಥಿಯಾಗಿ ದೊಡ್ಡ ಅಶ್ವತ್ಥ ನಾರಾಯಣ್ ಅವರು ಕಡಲ್ಕೊರೆತದ ಬಗ್ಗೆ ಒಂದು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಡೆಸಿಕೊಟ್ಟರು. ಎರಡನೇ ಅತಿಥಿಯಾಗಿ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿರುವಂತಹ ಮಮತಾ ಡಿ ಸ್ಪಿಟ್ಟಿ ಅವರು ಬಂದಿದ್ದರು. ಮೂರನೇ ಅತಿಥಿಯಾಗಿ ಸದಾಶಿವ ಬುಳ್ಳಾಲ್ ಅವರು. ಇವತ್ತು ಒಂದು ಹರಿವಾಗಿ ಈ ತಿಂಗಳಲ್ಲಿ ಆದಂತಹ ಒಂದು ಬಹಳ ದೊಡ್ಡ ಸಾಧನೆ, ಅಂಥ ಒಂದು ಸಾಧನೆಯನ್ನು ಮಾಡಿರುವಂಥ ಕುಶಾಲಪ್ಪ ಗೌಡ ಅವರನ್ನು ಕೂಡ ಗೌರವಿಸುವಂಥ ಒಂದು ಸುಯೋಗ ನಮಗೆ ಸಿಕ್ಕಿದೆ. ಮೊದಲೇ ಹೇಳಿದ ಹಾಗೆ ಉಳ್ಳಾಲ ತಾಲೂಕಿನಲ್ಲಿ ಒಂದು ಅಪ್ರತಿಮ ಸಾಧಕ ಅವರನ್ನು ತಿಂಗಳಲ್ಲಿ ಒಂದು ಬಾರಿ ಗುರುತಿಸಿಕೊಂಡು ಹೋಗುವಂಥ ಕಾರ್ಯಕ್ರಮ ಈ ತಿಂಗಳ ಬೆಳಕು. ನಮ್ಮ ಜಿಲ್ಲಾ ಸಂಘದಲ್ಲಿ ಅವರು ಜಿಲ್ಲೆಗೆ ಸಂಬಂಧಪಟ್ಟಂಥ ಒಬ್ಬ ಅತಿಥಿಯನ್ನು ಗೌರವಿಸ್ತಾರೆ. ನಾವಿಲ್ಲಿ ತಾಲೂಕಿನಲ್ಲಿ ಮಾಡಿರುವಂತಹ ಸಾಧನೆ, ಈಗ ನಮ್ಮ ಕುಶಾಲಪ್ಪ ಗೌಡರು ಅವರು ಬೆಳ್ತಂಗಡಿ ಅವರು ಆದರೂ ಕೂಡ ಈ ತಾಲೂಕಿನಲ್ಲಿ ಅವರು ಮಾಡಿದಂಥ ಮೊನ್ನೆಯ ಸಾಧನೆ ಏನಪ್ಪ ವಿಶ್ವವಿದ್ಯಾಲಯದಲ್ಲಿ ಅವರು ಮಾಡಿರುವಂತಹ ಒಂದು ರೆಕಾರ್ಡ್. ಆ ಕಾರಣಕ್ಕಾಗಿ ಅವರನ್ನು ಗುರುತಿಸಬೇಕು ಅಂತೇಳಿ ನಮ್ಮ ಸಭೆಯಲ್ಲಿ ನಿರ್ಣಯ ಆಯಿತು. ಬಹಳ ಸಂತೋಷದಿಂದ ಎಲ್ಲರೂ ಕೂಡ ಖಂಡಿತವಾಗಿ ಇಂತಹ ಸಾಧಕನನ್ನು ಗುರುತಿಸಬೇಕು ಅನ್ನುವಂಥ ಒಂದು ನಿಲುವನ್ನು ಎಲ್ಲರೂ ವ್ಯಕ್ತಪಡಿಸಿದ್ರು. ಈಗ ಕಳೆದ ವಾರ ಒಬ್ಬರು ಇಲ್ಲಿ 36 ನಿಮಿಷದಲ್ಲಿ 26 ಡೈವ್ ಮಾಡಿದ ಒಬ್ಬ ಹುಡುಗ ಕೂಡ ಇದ್ದಾನೆ. ಅವನನ್ನು ಇವತ್ತು ಕರಿಬೇಕಿತ್ತು. ನೋಡುವ, ಮುಂದಕ್ಕೆ ಒಬ್ಬ ಸಾಧಕನನ್ನು ನಾವು ಗುರುತಿಸೋಣ. ಅವನು ಕೂಡ ನೋಬಲ್ ರೆಕಾರ್ಡನ್ನು ಮಾಡಿದ್ದಾನೆ. ಒಂದು 8 ವರ್ಷದ 8ನೇ ತರಗತಿಯ ಹುಡುಗ, ಬಹಳ ಒಳ್ಳೆಯ ಸಾಧನೆಯನ್ನು ಮಾಡಿದ. ಹಾಗಿದ್ರೆ ಇಂತಹ ಸಾಧಕರು ಬಹಳ ಮಂದಿ ನಮ್ಮಲ್ಲಿ ಸಿಗ್ತಾರೆ. ಅವರನ್ನು ಕೆಲವರು ಎಲೆಮರೆ ಕಾಯಿಯಾಗಿ ಇರ್ತಾರೆ. ಅಂಥವರನ್ನೆಲ್ಲ ಗುರುತಿಸಿಕೊಂಡು ಒಂದು ರೀತಿಯ ಸಂತೋಷ. ಈಗ ಇವತ್ತು ಬೆಳಿಗ್ಗೆ 2 ಪತ್ರಿಕಾಗೋಷ್ಠಿ ಆದ ಮೇಲೆ ಎಲ್ಲರೂ ಬಂದವರು ಕೇಳಿದ್ರು, ಏನಿದೆ ಇವತ್ತು, ಹೀಗೆ ಕುಶಾಲಪ್ಪ ಗೌಡರು ಬರ್ತಾರೆ. ಒಂದು ಸಂತೋಷ ಅದು. ಮತ್ತು ಇಂತಹ ಹೆಚ್ಚು ಕಾರ್ಯಕ್ರಮಗಳು ಈ ಪತ್ರಿಕಾ ಭವನದಲ್ಲಿ ಆಗಲಿ ಅನ್ನುವ ಒಂದು ಆರೈಕೆಯೊಂದಿಗೆ ಇವತ್ತು ಕುಶಾಲಪ್ಪ ಗೌಡರಿಗೆ ಮಾಡುವಂಥ ಗೌರವ ನಿಜವಾಗಿ ಅದು ಕಿಂಚಿತ್ತು ಗೌರವ, ಆದರೆ ಅದು ಇನ್ನು ಹೆಚ್ಚೆಚ್ಚು ಆಗ್ತಾ ಹೋಗಬೇಕು. ಅವರು ಈ ಸಲ ಮಾಡಿರುವಂತಹ ಸಾಧನೆ ಅದಕ್ಕಿಂತ ನಿಮ್ಗೆ ಗೊತ್ತಿದೆ ಅವರೀಗ ಕುಶಾಲಪ್ಪ ಗೌಡರು ಹೇಗೆ ಆಗಿದ್ದಾರೆ ಅಂತೇಳಿ. ಅವರನ್ನು 10 ವರ್ಷದ ಹಿಂದೆ ಅವರು ನಮ್ಮ ಉಳ್ಳಾಲ ತಾಲೂಕಿಗೆ ಬಂದಾಗ ನಾನು ಗೋಪಾಲ್ ಗುತ್ತರ್ ಅವರ ಆಫೀಸಲ್ಲಿ ಅವರನ್ನು ಫಸ್ಟ್ ನೋಡಿದ್ದೆ. ಆಗ ಅವರು ತುಂಬ ದಷ್ಟಪುಷ್ಟ ಇದ್ರು. ಹಾಗೆಂತ ಹೇಳಿ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಅವರು ಹೇಳ್ತಾರೆ. ಈಗ ನಾವೆಲ್ಲ ತೋರಾದಾಗ ಚಂದ ಕಾಣ್ತೇವೆ, ಹೌದು, ಆದರೆ ವಾತ ಪಿತ್ತ ಕಪ್ಪ ಮೇಲೆ ಬ್ಯಾಲೆನ್ಸ್ ಇರುವುದಿಲ್ಲ ಅಂತೇಳಿ. ಈಗ ಅವರು ತುಂಬ ಸಪೂರ ಆಗಿದ್ದಾರೆ, ಆದರೆ ಬಹಳಷ್ಟು ಆರೋಗ್ಯಯುತವಾಗಿದ್ದಾರೆ. ಅವರು ಮಾಡಿದ ಸಾಧನೆ ಏನು ಅಂತೇಳಿ ನಾವು ಮತ್ತೆ ಹೇಳ್ತೇವೆ. ಅಂತೂ ಈ ತಿಂಗಳ ಬೆಳಕು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಿರುವಂತಹ ದಾನಿಗಳು ನಿಮಗೆ ಗೊತ್ತಿದೆ. ಇವತ್ತು ಸಂತೋಷಣ್ಣನನ್ನು ನಾವು ಕರೆದಾಗ ಅವರು ದೀಪ ಉರಿಸುವುದು ಮಾತ್ರ ಅಲ್ಲ, ಇಂಥ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇರಿ ಅಂತ ಆಶೀರ್ವಾದ ಮಾಡ್ತಾರೆ. ಅಂತಹ ಒಂದು ಉದ್ಘಾಟಕರು ಕೂಡ ನಮಗೆ ಸಾಲಾಗಿ ಇಲ್ಲಿ ಬರ್ತಾ ಇದ್ದಾರೆ ಅನ್ನೋದು ಸಂತೋಷ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂತೋಷಣ್ಣನಿಗೆ ಬರೀ ಒಂದು ಫೋನ್ ಕಾಲಲ್ಲಿ ನಾವು ಹೇಳಿದ್ದು, ಆಮೇಲೆ ಅವರಿಗೆ ರಿಮೈಂಡರ್ ಮಾಡಲಿಕ್ಕೂ ಈ ಆಟಿಡೋದು ದಿನ ಮತ್ತೊಂದು ಕಾರ್ಯಕ್ರಮದ ಮಧ್ಯೆ ನಿಮಗೆ ಆಗಲಿಲ್ಲ. ಅವರು ಸಂತೋಷದಲ್ಲಿ ಬಂದಿದ್ದಾರೆ, ಹೆಸರೇ ಸಂತೋಷ ಅಂತ. ಅವರ ಈ ಒಂದು ಉಪಸ್ಥಿತಿಯಲ್ಲಿ ಕುಶಾಲಪ್ಪಣ್ಣನನ್ನು ಗೌರವಿಸುವ ಕಾರ್ಯಕ್ರಮ ನಾವು ಮುಂದಡಿ ಇಡ್ತಾ ಇದ್ದೇವೆ. ಮುಂದೆ ಸತೀಶ್ ಕುಮಾರ್ ಪುಂಡಿಕೆ ಅವರು ಮುಂದುವರಿಸ್ತಾರೆ. ಇದೀಗ ನಮ್ಮ ಈ ತಿಂಗಳ ಬೆಳಕು ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಂಥ ಶ್ರೀಯುತ ಸಂತೋಷ್ ಕುಮಾರ್ ಹೆಬ್ಬುಳೆ ಇವರನ್ನ ಪರಿಚಯಿಸಿದ್ದಾರೆ. ಸಂಘದ ಕಾರ್ಯದರ್ಶಿ ವಜ್ರ ಗುಜ್ರನ್, ಕನ್ನಡಪ್ರಭ ಪತ್ರಿಕೆಯ ವರದಿಗಾರರು. ಎಲ್ರಿಗೂ ನಮಸ್ಕಾರ. ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮದ 4ನೇ ಸರಣಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂತೋಷ್ ರೈ ಗೋಳ್ಯಾರು, ಯೋಗಪಟ್ ಕುಶಾಲಪ್ಪ ಗೌಡರಿಗೆ, ಆಗ ಅಧ್ಯಕ್ಷರಾದ ವಸಂತನ್ ಕೊಣಾಜೆ ಹಾಗೂ ಶಶಿಧರ್ ಪೈಯತ್ ಬೈಲು ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇವತ್ತು ನಮ್ಮ ಉದ್ಘಾಟಕರಾದ ಸಂತೋಷ್ ರೈ ಬೋಳ್ಯಾರ್ ಇವರ ಜೀವನ ಸಾಧನೆಯ ಕುರಿತು ಕಿರುಪರಿಚಯವನ್ನು ಇದೀಗ ನಿಮ್ಮ ಮುಂದೆ ಓದುತ್ತಿದ್ದೇನೆ. ಸದಾ ಸಂತೋಷದಿಂದ ಎಲ್ಲರ ಜೊತೆಗೆ ನಗುತ್ತಾ ಮಾತನಾಡುವ ಸಂತೋಷ್ ರೈ ಬೋಳ್ಯಾರ್ ಅವರು ಸಂತೋಷಣ್ಣ ಎಂದೇ ಎಲ್ಲರಿಗೂ ಚಿರಪರಿಚಿತರು.
ಪಜೀರು ಗ್ರಾಮದ ಕುವೆತ್ ಬೈಲ್ನಲ್ಲಿ ಸರೋಜ ಎಸ್ ರೈ ಮತ್ತು ಉಕ್ರಪ್ಪ ರೈ ದಂಪತಿಗಳ ಮುದ್ದಿನ ಮಗನಾಗಿ ಜನಿಸಿದ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಾನೇರದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲೆಯಲ್ಲಿ, ಪ್ರೌಢಶಿಕ್ಷಣವನ್ನು ಪಜೀರ್ ಸಂತ ಜೋಸೆಫ್ ಪ್ರೌಢಶಾಲೆಯಲ್ಲಿ ಹಾಗೂ ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಪೂರ್ವ ಹಾಗೂ ಪದವಿ ಅಧ್ಯಯನ ಮಾಡಿದರು. ಶಾಲಾ ದಿನಗಳಿಂದಲೇ ಪ್ರತಿಭಾನ್ವಿತ ಹಾಗೂ ಅಧ್ಯಾಪಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದ ಇವರಿಗೆ ನಾಯಕತ್ವ ಗುಣ ರಕ್ತದಿಂದಲೇ ಬಂದಿದೆ. ಕಾಲೇಜ್ ದಿನಗಳಿಂದಲೇ ವಿದ್ಯಾರ್ಥಿ ನಾಯಕರಾಗಿ ಸೈ ಎನಿಸಿಕೊಂಡ ಇವರು ಅತ್ಯುತ್ತಮ ಕಬಡ್ಡಿ ಆಟಗಾರರಾಗಿದ್ದು, ಅಂತರ್ ಶಾಲಾ ಕಾಲೇಜು, ಅಂತರ್ ವಿಶ್ವವಿದ್ಯಾಲಯ ಮಟ್ಟದ ಕಬಡ್ಡಿ ಪಂದ್ಯಾಟಗಳಲ್ಲಿ 50ಕ್ಕೂ ಹೆಚ್ಚಿನ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಕಲಿತ ಶಾಲೆ ಹಾಗೂ ಕಾಲೇಜಿಗೆ ಕೀರ್ತಿ ತಂದವರು. ಕಾಲೇಜ್ ಮುಗಿದ ನಂತರ ಯಶಸ್ವಿ ಕೃಷಿಕನಾಗಿ, ಉದ್ಯಮಿಯಾಗಿ ಹೆಸರನ್ನು ಗಳಿಸಿದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಜನಾಭಿಪ್ರಾಯ ಹಾಗೂ ತನ್ನ ಮಾರ್ಗದರ್ಶನದ ಒತ್ತಾಸೆಯಂತೆ ತನ್ನ ನಾಯಕತ್ವ ಗುಣಗಳಿಂದಾಗಿ ರಾಜಕೀಯ ರಂಗಕ್ಕೆ ಪ್ರವೇಶಿಸಿದರು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಪ್ರಾರಂಭಗೊಂಡ ಇವರ ರಾಜಕೀಯ ಪಯಣ ಮುಂದಕ್ಕೆ ಇವರನ್ನು ಪಜೀರ್ ಗ್ರಾಮ ಪಂಚಾಯತ್ನ ಸದಸ್ಯನಾಗಿ 2 ಬಾರಿ ಪ್ರಚಂಡ ಮತಗಳಿಂದ ಚುನಾಯಿತರನ್ನಾಗಿಸಿತು. ಮುಂದೆ ನಡೆದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲೂ ಕಾಂಗ್ರೆಸ್ ಪ್ರಾಬಲ್ಯದ ಕಡೆಗಳಲ್ಲಿ ಅಧಿಕ ಮತಗಳಿಂದ ಚುನಾಯಿತರಾಗಿ ಜಿಲ್ಲೆಗೆ ಪರಿಚಯಿಸಲ್ಪಟ್ಟರು. 20 ತಿಂಗಳುಗಳ ಕಾಲ ಜಿಲ್ಲಾ ಪಂಚಾಯತ್ನ ಸೇವೆ ಸಲ್ಲಿಸಿ ರಾಜಕೀಯದಲ್ಲಿ ಅನುಭವ ಪಡೆದುಕೊಂಡ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮುಂದಕ್ಕೆ ಜಿಲ್ಲಾ ಪಂಚಾಯತ್ನ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಮತ್ತು ಹಣಕಾಸು ಸಮಿತಿಯ ಸದಸ್ಯರಾಗಿ, ಜಿಲ್ಲಾ ಯೋಜನಾ ಸಮಿತಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ಪ್ರವೇಶಿಸಿದರು. ಇದು ಮುಂದೆ ಕಾಂಗ್ರೆಸ್ನ ಭದ್ರಕೋಟ್ ಎನಿಸಿರುವ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಭಾಜಪ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ತೀವ್ರ ಪೈಪೋಟಿ ನೀಡುವಂತೆ ಮಾಡಿತು. ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರ ಸಾಮರ್ಥ್ಯವನ್ನು ಅರಿತು ಭಾಜಪ ಹೈಕಮಾಂಡ್ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನವನ್ನು ನೀಡುವುದರ ಜೊತೆಗೆ ನಷ್ಟದಲ್ಲಿ ಸಾಗುತ್ತಿದ್ದ ಮೈಸೂರು ಎಲೆಕ್ಟ್ರಿಕಲ್ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿತು. ಮೈಸೂರು ಎಲೆಕ್ಟ್ರಿಕಲ್ ಸಂಸ್ಥೆ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿಯ ವಿಶ್ವಾಸ ಪಡೆದ ಅವರನ್ನೆಲ್ಲರೂ ಹುರಿದುಂಬಿಸಿ ಮುಂದಿನ 1 ವರ್ಷದಲ್ಲೇ ಎಲ್ಲರೂ ನಿಬ್ಬೆರಗಿಸುವಂತೆ ಸಂಸ್ಥೆಗೆ ಲಾಭ ತಂದುಕೊಟ್ಟರು. ಮಾತ್ರವಲ್ಲದೆ ಅದೇ ಲಾಭದಿಂದ CSR ನಿಧಿಯ ಮೂಲಕ ತನ್ನ ವ್ಯಾಪ್ತಿಯ 42 ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ, ಗೋಶಾಲೆಗಳಿಗೆ ಅನುದಾನ ಒದಗಿಸಿ, ಮಾತ್ರವಲ್ಲದೆ ಸ್ಥಳೀಯ 142ಕ್ಕೂ ಹೆಚ್ಚು ಯುವಕರಿಗೆ ಇದೇ ಸಂಸ್ಥೆಯಲ್ಲಿ ಉದ್ಯೋಗವನ್ನು ನೀಡಿ ಅನ್ನದಾತರೆನಿಸುವ ಮೂಲಕ ತಾನೊಬ್ಬ ಸಮರ್ಥ ಆಡಳಿತಗಾರ ಅನ್ನುವುದು ನಿರೂಪಿಸಿದರು. ದ್ವಿತೀಯ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಜಯಗಳಿಸುವ ಅಭ್ಯರ್ಥಿಯಾಗಿ ಬಿಂಬಿತರಾಗಿದ್ದರು. ಹೈಕಮಾಂಡ್ ಸೂಚನೆಯಂತೆ ಯಾವುದೇ ವಿರೋಧವಿಲ್ಲದೆ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟು ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಿರುವ ಪಕ್ಷದ ನಿಷ್ಠೆಯ ನಾಯಕ. ಅಧಿಕಾರವಿರಲಿ ಇಲ್ಲದಿರಲಿ ಪಕ್ಷದ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿ ಭಾಗವಹಿಸುವ ವ್ಯಕ್ತಿತ್ವ ಇವರದು. ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ನಿವೃತ್ತ ಸೈನಿಕರಿಗೆ, ಕೃಷಿಕರಿಗೆ, ದೈವದೇವರ ಚಾಕರಿಯವರಿಗೆ, ಶೈಕ್ಷಣಿಕ ಸಾಧಕರಿಗೆ, ಮಾಧ್ಯಮ ಮಿತ್ರರಿಗೆ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಿದ್ದಾರೆ. ರಾಜಕೀಯದಂತೆ ಕೃಷಿಯಲ್ಲೂ ಸಾಧಕರಾಗಿದ್ದು ತನ್ನ ಜಮೀನಿನಲ್ಲಿ ಹಲವು ವೈವಿಧ್ಯ ಬೆಳೆಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಬೆಳೆದಿರುವುದು ಮಾತ್ರವಲ್ಲದೆ ಉದ್ಯಮಿಯಾಗಿಯೂ ಯಶಸ್ಸು ಇವರ ಕೈ ಹಿಡಿದಿದೆ. ಊರಿನ ಹಲವು ದೇವಸ್ಥಾನಗಳಲ್ಲಿ ಗೌರವ ಅಧ್ಯಕ್ಷರಾಗಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ, ಸಲಹಾಗಾರರಾಗಿ ಸೇವೆ ಸಲ್ಲಿಸಿ ಧಾರ್ಮಿಕ ಕ್ಷೇತ್ರದಲ್ಲೂ ತನ್ನನ್ನು ತಾನೇ ತೊಡಗಿಸಿಕೊಂಡಿದ್ದಾರೆ. ಸಮಾಜದ ಆಸಕ್ತರ ನೋವಿಗೆ ಸದಾ ಮಿಡಿಯುವ ಹೃದಯವಂತರಾಗಿ ಸ್ಥಳದಲ್ಲೇ ತನ್ನಲ್ಲಿ ಇರುವುದನ್ನು ಅವರಿಗೆ ನೀಡಿ ನಿಮ್ಮ ಜೊತೆ ನಾನಿದ್ದೇನೆ ಎಂಬ ಮಾತನ್ನು ಹೇಳುವ ಮೂಲಕ ಕಾರ್ಯಕರ್ತರ ಹಾಗೂ ಜನಸಾಮಾನ್ಯರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ತನ್ನನ್ನು ರಾಜಕೀಯಕ್ಕೆ ಪರಿಚಯಿಸಿದ ಗುರುಗಳಿಗೆ, ಮಾರ್ಗದರ್ಶಕರಿಗೆ ಈಗಲೂ ತಲೆ ತಗ್ಗಿ ಬಗ್ಗಿ ಗೌರವ ನೀಡುತ್ತಿರುವ ಸಂತೋಷ್ ಕುಮಾರ್ ರೈ ಬೋಳಿಯಾರು ಎಲ್ಲರಿಗೂ ಮಾದರಿಯಾಗಿರುವರು. ರಾಜಕೀಯ ಇದೀಗ ಪ್ರೀತಿಯ ಮಡದಿ 2 ಮಕ್ಕಳೊಂದಿಗೆ ಸುಖಿ ಸಂಸಾರ ನಡೆಸುತ್ತಿರುವ ಇವರ ವೈಯಕ್ತಿಕ ಹಾಗೂ ರಾಜಕೀಯ ಜೀವನ ಇನ್ನಷ್ಟು ಸಂತೋಷಮಯವಾಗಿರಲೆಂಬುದು ನಮ್ಮೆಲ್ಲರ ಆಶಯ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗ ಉದ್ಘಾಟನೆ. ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ನಿಕಟಪೂರ್ವ ಅಧ್ಯಕ್ಷರು, ಬಿಜೆಪಿ ಮಂಡಳದಲ್ಲಿ ಬಹುದೊಡ್ಡ ಕಾರ್ಯವನ್ನು ನಿರ್ವಹಿಸಿದವರು, ಜನಪರ ವ್ಯಕ್ತಿ, ಸಮಾಜಮುಖಿ ಚಟುವಟಿಕೆ ಮೂಲಕ ಬಹಳಷ್ಟು ಹೆಸರನ್ನು ಪಡೆದವರು ನಮ್ಮ ಆತ್ಮೀಯರು ಸಂತೋಷ್ ಕುಮಾರ್ ಬೋಳಿಯಾರ್ ಸರ್ ಇದೀಗ ಉದ್ಘಾಟನೆಗೆ ದೀಪವನ್ನು ಪ್ರಜ್ವಲಿಸುವ ಮೂಲಕ ತಿಂಗಳ ಬೆಳಕು 4ನೇ ಸಂಚಿಕೆಯನ್ನು ಇದೀಗ ಉದ್ಘಾಟಿಸುತ್ತಿದ್ದಾರೆ. ದೀಪವನ್ನು ಪ್ರಜ್ವಲಿಸುವ ಮೂಲಕ ನಮ್ಮ ಕಾರ್ಯಕ್ರಮ ಹಾಗೂ ಈ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಶುಭವಾಗಲೆಂದು ಹಾರೈಸುತ್ತಾ ಇದೀಗ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ಯಕ್ಷಗಾನ ದಿ ಸತೀಶ್ ಪೈ ಮತ್ತು
ಡಾಕ್ಟರ್ ದಯಾನಂದ ಪೈ ಆ ಒಂದು ಯಕ್ಷಗಾನ ಅಧ್ಯಯನ ಕೇಂದ್ರಕ್ಕೆ ಹೊಸ ಮೆರುಗನ್ನು ಕೊಡುವಲ್ಲಿ ಡಾಕ್ಟರ್ ಚಿನ್ನಪ್ಪ ಗೌಡರು ಕಲ್ಲೂರಾಯರು ಎಷ್ಟು ಪಾತ್ರವನ್ನು ವಹಿಸಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ಆತ್ಮೀಯ ಮಿತ್ರರು ಪ್ರಜಾವಾಣಿ ಹಾಗೂ ವಸತಿಗಂಧ ಪತ್ರಿಕೆ ವರದಿಗಾರ ಡಾಕ್ಟರ್ ಸತೀಶ್ ಕುಣಾಜಿಯವರು ಸಹ ಅಷ್ಟೇ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಕಳೆದ 1.5 ದಶಕಗಳಿಂದ ಆ ಒಂದು ಅಧ್ಯಯನ ಕೇಂದ್ರಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ. ಹಾಗೆ ಈ ಒಂದು ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿ ಬಹುದೊಡ್ಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ನಿಮ್ಮಿಂದ ಇನ್ನಷ್ಟು ಸೇವೆಗಳ ನಿರೀಕ್ಷೆ ಜೊತೆಯಲ್ಲಿ ಇದೀಗ ಯೋಗ ಶಿಕ್ಷಕರಾದಂತಹ ಕುಶಾಲಪ್ಪ ಗೌಡ್ರ ಕುರಿತಾಗಿ ಪರಿಚಯವನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಸತೀಶ್ ಕೋಣಾಜೆ. ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಪತ್ರಕರ್ತ ಬಂಧುಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಇಬ್ಬರು ಗಣ್ಯರು ಕೂಡ ಎಲ್ಲರಿಗೂ ಪರಿಚಿತರೆ. ನಿಜವಾಗಿ ಅವರ ಪರಿಚಯ ಬೇಕಾಗಿಲ್ಲ, ಆದರೂ ಕಾರ್ಯಕ್ರಮದ ಸಂಪ್ರದಾಯದಂತೆ ನಾನೀಗ ಯೋಗ ಸಾಧಕರಾದಂತಹ ಶ್ರೀ ಕುಶಲಪ್ಪ ಗೌಡ ಅವರ ಸುದೀರ್ಘ ಪರಿಚಯವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಆವಿಷ್ಕಾರ ಯೋಗದ ಸ್ಥಾಪಕರು, ಯೋಗ ಚಿಕಿತ್ಸಕರಾದ ಶ್ರೀ ಕುಶಲಪ್ಪ ಗೌಡ ಇವರು 1998ರಲ್ಲಿ ಹೈಸ್ಕೂಲ್ ಜೀವನದಲ್ಲಿ ಯೋಗಾಭ್ಯಾಸವನ್ನು ಶ್ರೀಪತಿ ರಾವ್ ಇವರಿಂದ ಪಡೆದು 2002ರಲ್ಲಿ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಅವರಿಂದ ಕ್ಲಿಷ್ಟಕರ ಯೋಗಾಭ್ಯಾಸ ತರಬೇತಿಯನ್ನು ಪಡೆದಿದ್ದಾರೆ. ಹಲವಾರು ಯೋಗಾಸನ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆಯುವುದರೊಂದಿಗೆ 2004ರಲ್ಲಿ ಯೋಗ ಶಿಕ್ಷಣ ನೀಡಲು ಪ್ರಾರಂಭಿಸಿದ್ದಾರೆ. 2000ರಿಂದ 2004ರವರೆಗೆ ಸಂತ ಅಲೋಷಿಯಸ್ ಸಂಧ್ಯಾ ಕಾಲೇಜಿನಲ್ಲಿ PU ಮತ್ತು ಪದವಿ ಶಿಕ್ಷಣ ಪೂರೈಸಿ 2004ರಿಂದ 2006ರವರೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಯೋಗ ವಿಜ್ಞಾನ ವಿಭಾಗದಲ್ಲಿ MSc ಯೋಗವನ್ನು ಡಾಕ್ಟರ್ ಕೆ ಕೃಷ್ಣ ಭಟ್ ಮತ್ತು ಡಾಕ್ಟರ್ ಕೆ ಕೃಷ್ಣ ಶರ್ಮಾ ಅವರ ಮಾರ್ಗದರ್ಶನದೊಂದಿಗೆ ಯೋಗ ಚಿಕಿತ್ಸಾ ಪರಿಣತಿಯನ್ನು ಪೂರೈಸಿದ್ದಾರೆ. 2010ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಮಾಜ ಸೇವಾ ವೈದ್ಯಕೀಯ ಮತ್ತು ಮನೋರೋಗದಲ್ಲಿ ವಿಶೇಷತೆಯೊಂದಿಗೆ 2ನೇ ಸ್ನಾತಕೋತ್ತರ ಪದವಿಯನ್ನು ಕೂಡ ಇವರು ಪಡೆದಿರುತ್ತಾರೆ. 2013ರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ಅಭಿವೃದ್ಧಿ ಅಧ್ಯಯನಕ್ಕಾಗಿ MPhil ಪದವಿಯನ್ನು ಕೂಡ ಇವರು ಪೂರೈಸಿದ್ದಾರೆ. ಪ್ರಸ್ತುತ ಎನಪೊಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದಲ್ಲಿ ಶ್ವಾಸಕೋಶ ಕಾಯಿಲೆ COPD ಯೋಗ ಚಿಕಿತ್ಸೆಯ ಪರಿಣಾಮದ ಅಧ್ಯಯನದೊಂದಿಗೆ PhD ಪದವಿಯ ಅಧ್ಯಯನವನ್ನು ಕೂಡ ಇವರು ಮಾಡುತ್ತಿದ್ದಾರೆ. ಶ್ರೀಯುತರು ರಾಷ್ಟ್ರೀಯ, ರಾಜ್ಯ, ಜಿಲ್ಲಾ ಮಟ್ಟದ 6 ಯೋಗಾಸನ ಸ್ಪರ್ಧೆ ಹಾಗೂ 8 ಯೋಗ ಸಮ್ಮೇಳನ ಹಾಗೂ ಕಾರ್ಯಾಗಾರವನ್ನು ಆಯೋಜಿಸಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಇವರ 18 ಲೇಖನಗಳು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ ಹಾಗೂ 3 ಸಂಶೋಧನಾ ಲೇಖನಗಳನ್ನು ಅಂತಾರಾಷ್ಟ್ರೀಯ ನಿಯತಕಾಲಿಕದಲ್ಲಿ ಇವರು ಪ್ರಕಟಿಸಿದ್ದಾರೆ. ಪ್ರಸ್ತುತ ಆವಿಷ್ಕಾರ ಯೋಗದ 4 ಶಾಖೆಗಳು ಬಿಜೈ, ಬನ್ಸ್ ಹಾಸ್ಟೆಲ್, ಎಯ್ಯಾಡಿ, ಪಂಪೇಲ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಜೊತೆಗೆ ಸಾವಿರಾರು ಮಂದಿಗೆ ಯೋಗ ಶಿಕ್ಷಣ ಹಾಗೂ ಚಿಕಿತ್ಸೆಯನ್ನು ಇವರು ನೀಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ದೇರಳಕಟ್ಟೆ ಎನಪೊಯ ಮೆಡಿಕಲ್ ಕಾಲೇಜಿನ ರಜತ ಸಂಭ್ರಮದ ಪ್ರಯುಕ್ತ ಯೋಗದ ಕುರಿತು ಜಾಗೃತಿ ಮೂಡಿಸುವ ಅಂಗವಾಗಿ 25 ಗಂಟೆಗಳ ಮ್ಯಾರಥಾನ್ ಯೋಗ ತರಬೇತಿಯಲ್ಲಿ ಶ್ರೀ ಕುಶಲಪ್ಪ ಗೌಡ ಅವರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆ ನಿರ್ಮಿಸಿದ್ದಾರೆ. ಅಲ್ಲದೆ ಈ ಮೂಲಕ ಮೋಸ್ಟ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅಟೆಂಡಿಂಗ್ ಯೋಗ ಸೆಷನ್ಸ್ ಎಂಬ ಶೀರ್ಷಿಕೆಯಲ್ಲಿ ಎನಪೊಯ ಮೆಡಿಕಲ್ ಕಾಲೇಜು ಕೂಡ ವಿಶ್ವ ದಾಖಲೆಯ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಹಾಗೂ ಯೋಗ ದಾಖಲೆಯ ಸಂದರ್ಭದಲ್ಲಿ ದೇಣಿಗೆ ರೂಪದಲ್ಲಿ ಸಂಗ್ರಹವಾದ 2,52,525 ರೂಪಾಯಿಯನ್ನು ತಾನು ಕಲಿತ ಮುಗೇರಡ್ಕ ಶಾಲೆಯ ಅಭಿವೃದ್ಧಿಗಾಗಿ ಕೊಡುಗೆ ನೀಡುವ ಮೂಲಕ ಸಮಾಜ ಸೇವೆಯಲ್ಲೂ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧಕರಾಗಿ ಗುರುತಿಸಿಕೊಂಡಿರುವ ಶ್ರೀ ಕುಶಲಪ್ಪ ಗೌಡ ಅವರು ಇನ್ನಷ್ಟು ಸಾಧನೆಯೊಂದಿಗೆ ಮುನ್ನಡೆಯಲಿ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಉಳ್ಳಾಲ ಪ್ರೆಸ್ ಕ್ಲಬ್ ವತಿಯಿಂದ ಅವರಿಗೆ ಗೌರವದ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಬಹಳ ಸವಿವರವಾಗಿ ಬೇಕಾದಷ್ಟನ್ನೇ ಮಾತ್ರ ಕೊಟ್ಟಿದ್ದೀರಿ, ಇನ್ನು ಬಹಳಷ್ಟು ನಿಜವಾಗಿ ಪ್ರಮುಖವದ್ದನ್ನೇ ಕೊಟ್ಟಿದ್ದೀರಿ. ಅಭಿನಂದನೆಗಳು. ನಿಮ್ಮ ಸಾಧನೆಯು ನಮಗೆ ಬಹಳ ಮುಖ್ಯವಾಗ್ತದೆ. ಇದೀಗ ಇಬ್ಬರು ಸಾಧಕರನ್ನ, ಈ ವೇದಿಕೆಯಲ್ಲಿ ಕುಳಿತ ಸಾಧಕರನ್ನ ಸನ್ಮಾನಿಸುವಂತಹ ಕಾರ್ಯಕ್ರಮ. ಸಂತೋಷ್ ಮರ್ರೆ ಬೋಳಿಯರು ಮತ್ತು ಕುಶಾಲಪ್ಪ ಗೌಡರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ಆ ಬಳಿಕ ನಾವು ಸಂವಾದದ ಹೋಗ್ತಾ ಇದ್ದೇವೆ.
ಉದ್ಘಾಟಕರಿಂದ 2 ಮಾತು, ಆ ಬಳಿಕ ಸಂವಾದದ ತೆರಳುತ್ತಿದ್ದೀವಿ. ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ನಮ್ಮ ಉಲ್ಲಾಲ ಪ್ರೆಸ್ ಕ್ಲಬ್ನವರು ಮಾಡಿದ್ದಾರೆ. ವಿಶೇಷವಾಗಿ ಇದರ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು, ಪ್ರಖ್ಯಾತ ರಿಪೋರ್ಟರ್ ಕೂಡ ಆದಂಥ ಗೌರವಾನ್ವಿತ ವಸಂತ್ ಗಟ್ಟಿಯವರೇ. ಅದರ ಪ್ರಧಾನ ಕಾರ್ಯದರ್ಶಿಯು ನನ್ನ ಮಿತ್ರರು, ಪ್ರಖ್ಯಾತ ವಾಗ್ಮಿಯಾದಂಥ ಶಶಿಧರ್ ಬೊಯ್ಯಿತ್ತ ಬೈಲ್ರವರೇ. ಮತ್ತೊಬ್ಬರು ಮಿತ್ರರು ಅಥವಾ ಹಲವು ಸಂಘ ಸಂಸ್ಥೆ ನಿತ್ಯ ನಿರಂತರವಾಗಿ ಸಮಾಜದಲ್ಲಿ ತೊಡಗಿಸಿಕೊಂಡಂಥ ನನ್ನ ಮಿತ್ರರಾದಂಥ ಸತೀಶ್ ಪುಂಡಿಕಾಯಿಯವರೇ, ವೇದಿಕೆ ಎದುರಲ್ಲಿರುವಂಥ ಡಾಕ್ಟರ್ ಸತೀಶ್ ರವರೇ, ಅಶ್ವಿತ್ ರವರೇ, ಆಸಿಫ್ ರವರೇ, ನಮ್ಮ ದಿನೇಶ್ ಅಣ್ಣನವರೇ, ಅದೇ ರೀತಿ ನನ್ನ ತಂಗಿ ಮಂಜುಳರವರೇ, ಮತ್ತು ವಜ್ರನವರೇ, ಮತ್ತು ಆರಿಫ್ನವರೇ. ನಿಜವಾಗಿ ಕೇಂದ್ರ ಬಿಂದು ನಮ್ಮ ಕುಶಾಲಪ್ಪಗೌಡರು. ನಮ್ಮೂರಿನಲ್ಲಿ ಏನಪ್ಪಯ್ಯ ಯೂನಿವರ್ಸಿಟಿ ಮತ್ತು ಇಡೀ ಒಟ್ಟಾಗಿ ಒಂದಾಗಿ ಆಯೋಜಿಸಿದಂಥ ಆ ಯೋಗ, ಅದನ್ನು ನಿರಂತರವಾಗಿ 25 ಗಂಟೆ ಯೋಗ ಶಿಕ್ಷಕರಾಗಿ, ಗುರುಗಳಾಗಿ 25 ಗಂಟೆ ಶಿಕ್ಷಕರಾಗಿ ಮಾಡಿದಂಥ ಕೆಲಸ ಸಮಾಜಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಮಾದರಿಯಾಗಿ ಅದು ಗಿನ್ನೆಸ್ ದಾಖಲೆಗೆ ಸೇರಿದೆ. ಅಂದರೆ ಅದು ವಿಶೇಷವಾದಂಥ ಒಂದು ಸಂಗತಿ. ಅವರನ್ನು ಯಾವ ರೀತಿಯಲ್ಲಿ ಅಭಿನಂದಿಸಬೇಕು, ಯಾವ ರೀತಿಯಲ್ಲಿ ಗೌರವ ಮಾಡಬೇಕು ಅಂತ ನನಗೂ ಗೊತ್ತಾಗೋದಿಲ್ಲ. ನಮಗೆ ಮಾಡುವಂಥ ನಿಮ್ಮ ಕೆಲಸ ನಿಜವಾಗಿಯೂ ಅವಿಸ್ಮರಣೀಯ. ಯಾಕೆಂದರೆ ಇನ್ನಷ್ಟು ಸಾವಿರ ಯೋಗ ಗುರುಗಳಿಗೆ ಇದು ಮಾದರಿ. ಸಾವಿರ ಯೋಗ ಗುರುಗಳಿಗೆ ಮಾದರಿ. ಕೋಟ್ಯಾಂತರ ಯೋಗ ಶಿಕ್ಷಕರಿದ್ದಾರೆ. ಯಾಕೆಂದರೆ ಈಗ ಭಾರತ ದೇಶದಲ್ಲಿ ಇರುವಂಥ ರೋಗವನ್ನು ಕಡಿಮೆ ಮಾಡಲು ಪ್ರಯತ್ನ ಮಾಡುವಂಥ ಯೋಗ ಶಿಕ್ಷಕರು ನಿಜವಾಗಿ ಅವರು ಯಾವುದೇ ಫಲಪ್ರದ, ಅಂದರೆ ಯಾವುದೇ ಫಲವನ್ನು ಅಪೇಕ್ಷೆ ಪಡದಂಥ ಯಾರಾದರೂ ಶಿಕ್ಷಕರು ಇದ್ದರೆ ಅದು ಯೋಗ ಶಿಕ್ಷಕರೆಂದು ಎಲ್ಲರೂ ಹೇಳ್ತಾರೆ. ಸೂರ್ಯ ಮೂಡುವ ಮುಂಚೆ ಎದ್ದು ತನ್ನ ಕೆಲಸವನ್ನು ಎಲ್ಲವನ್ನು ಬದಿಗಿಟ್ಟು ಅರ್ಲಿ ಮಾರ್ನಿಂಗ್, ಆ ಮಾರ್ನಿಂಗ್ ಸಮಯದಲ್ಲಿ ಅವರು ಮಾಡುವಂಥ ಕೆಲಸ ನಿಜವಾಗಿ ಸಮಾಜಕ್ಕೆ ಇದೆ. ಇದನ್ನು ಪರಿಚಯಿಸುವಂಥ ಕೆಲಸ ಉಲ್ಲಾಲ ಪ್ರೆಸ್ ಕ್ಲಬ್ನವರು ಮಾಡಿದ್ದಾರೆ. ಅಧ್ಯಕ್ಷರು, ಅದರೊಟ್ಟಿಗೆ ಪ್ರಧಾನ ಕಾರ್ಯದರ್ಶಿ, ಅವರ ಟೀಮ್ಗೆ ನಿಜವಾಗಿ ನಾನು ಸಲಾಮ್ ಹೊಡೆಯುತ್ತೇನೆ. ನಿಜವಾಗಿ ಸಲಾಮ್ ಹೊಡೆಯುತ್ತೇನೆ. ಒಂದು ರಾಜಕೀಯ ರಹಿತವಾಗಿ ಸತ್ಯವನ್ನೇ ಸಮಾಜಕ್ಕೆ ತಿಳಿಸುವಂಥ ಒಂದು ಕೆಲಸವನ್ನು ಉಲ್ಲಾಲ ಪ್ರೆಸ್ ಕ್ಲಬ್ನವರು ಮಾಡ್ತಾ ಇದ್ದಾರೆ. ಒಂದು ವೇಳೆ ನಾನು ಕೂಡ ಇವತ್ತು ಇಲ್ಲಿ ನಿಮ್ಮ ಸ್ಟೇಜ್ನಲ್ಲಿ ನಿಂತು ಮಾತನಾಡುವುದಾದರೆ ಅದರಲ್ಲೇ ಕೂಡ ನಿಮ್ಮ ಬೆವರು, ನಿಮ್ಮ ಯಾವುದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದಿದ್ದರೆ ಸಂತೋಷ್ ಕುಮಾರ್ ಆಗೇ ಇರ್ಬೋದಿತ್ತು. ನಾನು ಸಂತೋಷ್ ಕುಮಾರ್ ಬೋಲಿಯಾರ್ ಎಂದು ಇಷ್ಟು ಜನ ನನ್ನನ್ನು ಪ್ರೀತಿ ಮಾಡಲಿಕ್ಕೆ ಇರಲಿಕ್ಕಿಲ್ಲ. ನಾನು ಮಾಡುವಂಥ ಸಣ್ಣ ಕೆಲಸವನ್ನು ಕೂಡ ನೀವು ಸಮಾಜಕ್ಕೆ ತಿಳಿಸಿದ್ದೀರಿ. ರಾಜಕೀಯದಲ್ಲಿ ಎಲ್ಲರೂ ವಿರೋಧಿಗಳಿರುವುದು, ರಾಜಕೀಯದಲ್ಲಿ ವಿರೋಧ. ಆದರೆ ನನ್ನ ರಾಜಕೀಯ ಅದಕ್ಕಿಂತ ಭಿನ್ನವಾದ ರಾಜಕೀಯ. ಈಗ ರಾಜಕೀಯ ಕಡಿಮೆ ಮಾಡಬೇಕು, ರಾಜಕೀಯದಿಂದ ನಿವೃತ್ತಿ ಆಗಬೇಕೆಂಬ ಮನಸ್ಸಲ್ಲಿದ್ದರೂ ಕೂಡ ಕಾರ್ಯಕರ್ತರು ಬಿಡುವುದಿಲ್ಲ, ಇನ್ನಷ್ಟು ಸಮಯ ಇರಬೇಕೆಂಬ ಲೆಕ್ಕಾಚಾರ. ನಾನು ಸಮಾಜ ಸೇವೆಯೇ ನನ್ನ ಆದ್ಯ ಗುರಿ ಎಂಬ ಲೆಕ್ಕಾಚಾರದಲ್ಲಿದ್ದೇನೆ. ಅದರೊಟ್ಟಿಗೆ ನೀವು ಮಾಡುವಂಥ ಕೆಲಸ, ಮೊನ್ನೆ ಸೀರೂರು ಅಲ್ಲಿ ಆದಂಥ ಆ ಭಯಾನಕ ದೃಶ್ಯ, ಗುಡ್ಡೆ ಜರಿದು 16 ಜನ ತನ್ನ ಪ್ರಾಣವನ್ನು ಕಳೆದುಕೊಂಡಂಥ ಸಂದರ್ಭ, ಊರೇ ಇಲ್ಲದಂಥ ಸಂದರ್ಭ, ಆ ಪ್ರೆಸ್ ಕ್ಲಬ್ನವರು ಮಾಡಿದಂಥ ಕೆಲಸ ಬಾಕಿಯವರಿಗೆ ಮಾದರಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಒಂದು ತಿಳಿಸುವಂಥ ಕೆಲಸ ಮಾಡಿದ್ದಾರೆ. ಆ ಮಾಡಿದ ಅವರಿಗೆಲ್ಲರಿಗೂ ಕೂಡ ಯಾರೆಲ್ಲ ಅದರ ಪಾರ್ಟಿಸಿಪೇಟ್ ಆಗಿದ್ದಾರೆ, ಆ ಊರಿನವರೇ ಆ ಹೆಣವನ್ನು ಅವರಿಗೆ ತಯಾರಿಲ್ಲದ ಸಮಯದಲ್ಲಿ ಹಿಂದೆ ಮುಂದೆ ನೋಡದೆ ಅದು ಯಾವ ರೀತಿಯಲ್ಲಿ ಉಂಟಂದ್ರೆ ನಾವು ಅದನ್ನು ವಿವರಿಸುವ ಅವಶ್ಯಕತೆ ಇಲ್ಲ. ಆ ಸಮಯದಲ್ಲಿ ಮಾಡಿದಂಥ ಆ ಕೆಲಸ, ಅದರೊಟ್ಟಿಗೆ ಮೊನ್ನೆ ವಯನಾಡಿನಲ್ಲಿ ಆದಂಥ ಕೆಲಸವನ್ನು ಇಡೀ ಸಮಾಜಕ್ಕೆ ಮಾದರಿಯಾಗುವಂಥ ಕೆಲಸ ಪ್ರೆಸ್ನವರು ಮಾಡಿದ್ದಾರೆ ಎಂಬ ಮಾತು ಕೂಡ ಕೇಳಿದ್ದೇನೆ. ಅದರೊಟ್ಟಿಗೆ ನಿಮ್ಮ ಸಮಾಜ ಸೇವೆ, ಈ ಪ್ರೆಸ್ನವರು ಎಲ್ಲೆಲ್ಲಿ ಮಾರ್ಗ ಇಲ್ಲದ ಜಾಗದಲ್ಲಿ, ಅತ್ಯಂತ ರೂರಲ್ ಏರಿಯಾ ಅಂದರೆ ಲೋಕಲ್ ಗ್ರಾಮಗಳಲ್ಲಿ ಹೋಗಿ ನೀವು ಮಾಡಿದಂಥ ಕೆಲಸ ಯಾರಿಗೆ ಅತ್ಯಂತ ಕಷ್ಟದಲ್ಲಿದ್ದಾರೆ ಅವರಿಗೆ ನೀವು ಮಾಡುವಂಥ ಸಹಾಯ, ಸಮಾಜದಲ್ಲಿರುವಂಥ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಸಮಾಜದಲ್ಲಿ ಎದ್ದು ಕಾಣುವಂತೆ ಮಾಡುವಂಥ ಕೆಲಸ, ನಿತ್ಯ ನಿರಂತರವಾಗಿ ಯಾವ ಕಷ್ಟವೇ ಬರಲಿ, ಎಲ್ಲಿ ಪ್ರತಿಭಟನೆ ಇರಲಿ, ಎಲ್ಲಿ ದೊಡ್ಡ ಗಲಾಟೆಗಳೇ ಆಗಿರಲಿ, ಎಲ್ಲಿ ದೊಡ್ಡ ಪ್ರಳಯಗಳೇ ಅಲ್ಲಿ ಹೋಗಿ ತನ್ನ ಜೀವವನ್ನು ಬದಿಗಿಟ್ಟು ಜೀವದ ಪರಿವೇ ಇಲ್ಲದೆ ನೀವು ಮಾಡುವಂಥ ಕೆಲಸಕ್ಕೆ ಆ ದೇವರ ಆಶೀರ್ವಾದ 100ಕ್ಕೆ 100 ಇದೆ.
ನಾನೇನು ದೊಡ್ಡ ಜನ ಅಲ್ಲ, ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ತಳಮಟ್ಟದ ಕಾರ್ಯಕರ್ತ ಎಂಬ ಭಾವನೆ ನನ್ನಲ್ಲಿದೆ. ಸಮಾಜದಲ್ಲಿ ಎಲ್ಲರೂ ಜಾತಿ ಮತ ಭೇದ ಬಿಟ್ಟು ಯಾವ ಧರ್ಮವಾಗಲಿ ಯಾವ ಜಾತಿಯಾಗಲಿ ಮನುಷ್ಯರೇ ಕಷ್ಟದಲ್ಲಿ ಇರುವಾಗ ಏನಾದರೂ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಎಂಬ ಭಾವನೆ ದೇವರು ನಮಗೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಆ ದೊಡ್ಡ ವಿಶಾಲವಾದ ಮನಸ್ಸಿನಿಂದ, ನಿಮ್ಮ ವಿಶಾಲವಾದ ಮನಸ್ಸು, ನಿಮ್ಮ ವಿಶಾಲವಾದ ಹೃದಯವನ್ನು ನೋಡುವಾಗ ನಮಗೂ ಕೂಡ ಅದೇ ದಾರಿಯಲ್ಲಿ ಹೋಗಿ ಮನಸ್ಸಾಗ್ತದೆ. ಅದಕ್ಕಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ನನ್ನನ್ನು ಕರೆದು ಗೌರವಿಸಿದ್ದೀರಿ, ಅದಕ್ಕೆ ನಾನು ಚಿರಋಣಿ. ಆ ಗೌರವವನ್ನು ನನ್ನ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನರಿಗೆ ಅರ್ಪಿಸ್ತೇನೆ. ಅದರ ಒಟ್ಟಿಗೆ ಉಳ್ಳಾಲ ಪ್ರೆಸ್ ಕ್ಲಬ್ ಇನ್ನಷ್ಟು ಉತ್ತುಂಗ ಸ್ಥಿತಿಗೆ ಹೇರಲಿ. ಇಲ್ಲಿ ದುಡಿಯುವಂಥ ಎಲ್ಲ ರಿಪೋರ್ಟರ್ಗಳು, ಇದು TV ಮಾಧ್ಯಮದಲ್ಲಿ ಕೆಲಸ ಮಾಡುವವರು, ನಿಮ್ಮ ಇಡೀ ಪ್ರತಿನಿಧಿಗಳು, ಅದರೊಟ್ಟಿಗೆ ನಿಮ್ಮ ಟೀಮ್, ಅವರಿಗೆ ದೇವರು ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಆರೋಗ್ಯದ ಒಟ್ಟಿಗೆ ಕೀರ್ತಿಯನ್ನು ಕೂಡ ಅನುಗ್ರಹಿಸಲೆಂದು ದೇವರಲ್ಲಿ ಪ್ರಾರ್ಥಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ತನ್ನ ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸಿ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಸರಳವಾಗಿ ಆಚರಿಸಿ ಒಂದು ಅದ್ಧೂರಿಯಾದಂಥ ಮನೆಯನ್ನು ನಿರ್ಮಿಸಿಕೊಡಲು ಮೊನ್ನೆ ಚಾಲನೆ ನೀಡಿದ್ದಾರೆ ನಮ್ಮ ಸಂತೋಷ್ ಸರ್. ಮಂಗಳೂರು ಕ್ಷೇತ್ರದಲ್ಲಿ ಸೌಹಾರ್ದಯುತವಾಗಿ ಬಾಳುವಂಥ ಒಂದು ಪ್ರಮುಖ ನಾಯಕ ಯಾರಂತ ಕೇಳಿದರೆ ಮೊದಲ ಹೆಸರು ಕಾಣುವುದು ಸಂತೋಷ್ ಮರಿಬೋಲಿ ಅವರದು. ಜಾತಿ, ಧರ್ಮ, ಮತ, ಪಕ್ಷ ಯಾವುದನ್ನೂ ಗಣನೆ ತೆಗೆದುಕೊಳ್ಳುವುದಿಲ್ಲ. ಮಾನವೀಯತೆಗೆ ಬೆಲೆ ಕೊಡುವಂಥ ವ್ಯಕ್ತಿಯವರು. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಬಂದಿದ್ದೀರಿ ಸರ್. ನಿಮ್ಮ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಬಡ ಮಹಿಳೆಗೆ, ಆರ್ಥಿಕವಾಗಿ ಹಿಂದುಳಿದ ಕುಟುಂಬಕ್ಕೆ ಮನೆಯನ್ನು ಕಟ್ಟಿಕೊಡುವ ಕೆಲಸ ನಡೀತಾ ಇದೆ. ಅದು ಕೂಡ ಶೀಘ್ರಗತಿಯಲ್ಲಿ ನೆರವೇರಲಿ. ದೇವರುಗಳು ಎಲ್ಲ ರೀತಿಯಲ್ಲಿ ನಿಮಗೆ ಸಹಕರಿಸಲಿ. ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಮಾತನಾಡಿದಿರಿ, ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇದೀಗ ಕುಶಾಲಪ್ಪ ಗೌಡರ ಜೊತೆಯಲ್ಲಿ ನೇರವಾಗಿ ಮೊದಲಾಗಿ ಸಂತೋಷ್ ಸರ್ ಹತ್ರ ಏನಾದರೂ ಪ್ರಶ್ನೆಗಳಿದ್ರೆ ಸಂವಾದದ ಮೂಲಕ ನಾವು ಅವರು ಉತ್ತರ ನೀಡಲಿಕ್ಕಿದ್ದಾರೆ. ದಯವಿಟ್ಟು ಪ್ರಶ್ನೆಗಳನ್ನು ಕೇಳಬಹುದು. ಸರ್, ನೀವು ಕೇಳಿದ ಪ್ರಶ್ನೆ, ತಾವುಗಳು ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದರ ಚೇರ್ಮನ್ ಆಗಿ ಕಾಲಿಟ್ಟ ಆ ಸಂದರ್ಭದಲ್ಲಿ ನಾವು ತಿಳಿದುಕೊಂಡ ಪ್ರಕಾರ ಶಿಥಿಲಾವಸ್ಥೆಯಲ್ಲಿತ್ತು. ಸರ್ಕಾರಿ ಸಂಸ್ಥೆಯಾಗಿ ಅದನ್ನು ಮನುಷ್ಯ ನೋಡ್ಲಿಕ್ಕೆ ಆ ಸ್ಥಿತಿಯನ್ನ ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇದು ವಾಸ್ತವ, ನಾವು ಅರಿತುಕೊಂಡವರು. ಆ ಬಳಿಕ ನೀವು ಅದನ್ನು ಹೇಗೆ ಒಂದು ರಾಜ್ಯ ಕೈಗಾರಿಕಾ ಸಂಸ್ಥೆಯಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿಸಿದ್ದೀರಿ ಅಂತ ಹೇಳ್ತೀರಾ? ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಾಗ ಎಲ್ಲರಿಗೆ ಕೊಟ್ಟಂತೆ ಕೂಡ ನನಗೂ ಒಂದು ಕಂಪನಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು. ನೋಡುವಾಗ ಆ ಹೆಸರನ್ನು ಯಾರೂ ಕೇಳಿರಲಿಕ್ಕಿಲ್ಲ. ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ನನಗೆ ಖಾಲಿ TV ನೋಡುವಾಗ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ನ ಚೇರ್ಮ್ಯಾನ್ ಎಂಬ ಮಾತು ಬಂದಾಗ ಗೂಗಲಲ್ಲಿ ನೋಡಿದೆವು ಅಷ್ಟೇ. ಮತ್ತು ಅಲ್ಲಿ ಹೋಗಿ ನೋಡುವಾಗ ನಮಗೆ ಅದು ಬೇಡ, ಇದಕ್ಕೆ ನಾವು ಅಧಿಕಾರ ವಹಿಸಿಕೊಳ್ಳುವುದು ಬೇಡ ಎಂದು ನಮ್ಮ ಕ್ಷೇತ್ರ ಅಧ್ಯಕ್ಷರು ನಮ್ಮವರೆಲ್ಲ ಹೋಗಿ ನೋಡಿದಾಗ ಹೇಳಿದರು, ಇದು ನಮಗೆ ಆಗುವಂತಲ್ಲ, ಇದರ ಪರಿಸ್ಥಿತಿ ಏನು ಒಳ್ಳೆಯದಿಲ್ಲ, ಇಲ್ಲಿ ಸರಿಯಾಗಿ ಸ್ಯಾಲ್ರಿ ಕೂಡ ಆಗುವುದಿಲ್ಲ, ಪರಿಸ್ಥಿತಿ ಅತ್ಯಂತ ಅಧೋಗತಿಯಲ್ಲಿ ಉಂಟು ಆ ಕಂಪನಿದಂತೆ ಹೇಳಿದರು. ಆದರೂ ನಾವು ಕೂಡ ಪುನಃ ನೋಡಿದೆವು. ಒಂದು ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟಿದೆ, ಅದು ನನ್ನಿಂದ ಸಾಧ್ಯ ಇಲ್ಲ ಎಂಬ ಮಾತನ್ನು ನಾನು ಅವರ ಎದುರಲ್ಲಿ ಹೇಳಲಿಕ್ಕೂ ಸಾಧ್ಯ. ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಕೊಟ್ಟ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಮಾಡುವುದು ನನ್ನ ಕರ್ತವ್ಯ. ಯಾವುದಿರಲಿ ನೋಡುವ ಅಂತ ಹೇಳಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಸಂದರ್ಭದಲ್ಲಿ ನನ್ನ ಸಹಪಾಠಿಗಳು ಈ ಮಂಗಳೂರು ಮಂಡಲದಿಂದ, ಜಿಲ್ಲೆಯಿಂದ ಬಂದಿದ್ದ ಒಂದು 500 ಜನರಿಗಿಂತ ಮೇಲೆ ಬಂದಿದ್ದರು. ಆವಾಗ ಅಲ್ಲಿ ದುಡಿಯುವಂಥ ಆ ಕಾರ್ಮಿಕರು ಅತ್ಯಂತ ಪ್ರೀತಿಯಿಂದ ನನಗೊಂದು ಬಂದು ನನ್ನ ಹತ್ರ ವಿನಂತಿ ಮಾಡಿದರು, ಸರ್ ನಮಗೆ ತಿಂಗಳು ಕರೆಕ್ಟಾಗಿ ಸಮಯದಲ್ಲಿ ಒಂದು ಸಂಬಳ ಮಾಡುವಂಥ ವ್ಯವಸ್ಥೆ ಮಾಡಿ, ನಮಗೆ ಮಧ್ಯಾಹ್ನದ ಹೊತ್ತಿಗೆ ಕೆಲಸ ಮಾಡಿ ಊಟ ಮಾಡಲಿಕ್ಕೆ ಸರಿಯಾದ ಕ್ಯಾಂಟೀನ್ನ ವ್ಯವಸ್ಥೆ ಇಲ್ಲ. ಎಲ್ಲ ಸರ್ಕಾರಿ ಕಂಪನಿಗಳಿಗೆ 6 ಪೇ ಆಗಿದೆ, ಆದರೆ ನಮಗೆ 7-8 ವರ್ಷನೇ 6 ಪೇ ಆಗದೆ ನಿಂತಿದೆ. ನಾವು ಬಹಳ ಕಷ್ಟದಲ್ಲಿದ್ದೇವೆ. ಕಂಪನಿಯ ಕೆಲವು ವಿಭಾಗಗಳನ್ನು ಮುಚ್ಚುತ್ತಾರೆ ಅಂತ ಹೇಳಿದ್ದಾರೆ. ಆವಾಗ ನಾವು ನಿರುದ್ಯೋಗಿಗಳಾಗ್ತೇವೆ. ಎಲ್ಲದಕ್ಕೂ ಸಮಯ ಕೊಡಿ, ದೇವರಿದ್ದಾರೆ, ನಮ್ಮ ಮುಖ್ಯಮಂತ್ರಿಯಾದಂಥ ಗೌರವಂತ ಯಡಿಯೂರಪ್ಪಜಿಯವರಿದ್ದಾರೆ, ಅವರ ಹತ್ರ ಹೋಗಿ ಮಾತನಾಡ್ತೇನೆ. ಮತ್ತು ಆವಾಗ ಪವರ್ ಮಿನಿಸ್ಟರ್ ಯಡಿಯೂರಪ್ಪನವರು, ಅವರೇ ಅದರ ಸುಪ್ರೀಂ. ದಿನದಿಂದ ದಿನಕ್ಕೆ ಸಮಸ್ಯೆಗಳು ಜಾಸ್ತಿ ಆದವು. ಒಳಗೊಳಗೆ ಯೂನಿಯನ್ನ ಗಲಾಟೆ ಇತ್ತು. ಎರಡೂ ಯೂನಿಯನನ್ನು ಕರೆದು ಯೂನಿಯನನ್ನು
ಅವರ ಯೂನಿಯನನ್ನು ಬದಿಗಿರಿಸಿ ಹೊಸ ಇಲೆಕ್ಷನ್ ಮಾಡಿಸಿದೆವು. ಹೊಸ ಯೂನಿಯನ್ ಪ್ರೆಸಿಡೆಂಟ್ ನಾವು ಬಂದರು. ಅತ್ಯಂತ ನಿಜವಾಗಿಯೂ ಒನ್ ಆಫ್ ದಿ ಮೋಸ್ಟ್ ಪರ್ಫೆಕ್ಟ್ ಹಾರ್ಡ್ ವರ್ಕರ್ ಒಬ್ಬ ಎಮ್ ಡಿ ಲೇಡಿ ಬಂದು ಮಿಸಸ್ ಶೀಲಾ ಅಂತ. ನಿಜವಾಗಿಯೂ ಅವರನ್ನು ಮೆಚ್ಚಬೇಕು. ಕಂಪೆನಿ ದಿನ ಅವರ ಹತ್ರ ಎಲ್ಲ ಇಡೀ ಕಂಪೆನಿ ಮೀಟಿಂಗ್ ಕರೆದೆವು, ಇಡೀ ಕಾರ್ಮಿಕರನ್ನು ಕರೆದೆವು. ನಾನು ಒಂದೇ ಮಾತು ಹೇಳಿದೆ, ನೀವು ನನಗೆ ಸಹಕಾರ ಕೊಡಿ, ನೀವು ದುಡಿಯಿರಿ, ನಿಮಗೆ ನಾವು ಆರ್ಡರ್ ನಾವು ತರ್ತೇವೆ, ಕೆಲಸ ನಿಮಗೆ ಫುಲ್ ಕೊಡ್ತೇವೆ, ಓವರ್ ಟೈಮ್ ಕೊಡ್ತೇವೆ, ಮುಖ್ಯಮಂತ್ರಿಯವರ ಹತ್ರ ವಿನಂತಿ ಮಾಡಿ ಏನಾದರೂ ಮಾಡಿ 6 ಪೇ ಮಾಡಿಸ್ತೇವೆ, ಹತ್ತಿರ 100 ಕೋಟಿಗಿಂತ ಜಾಸ್ತಿ ನಿಮಗೆ 6 ಪೇಗೆ ಹೋಗ್ತದೆ ಅಂತ ಹೇಳಿ ಎಲ್ಲರೂ ಸಹಕಾರ ಕೊಟ್ಟರು. ದೊಡ್ಡ ದೊಡ್ಡ ಆರ್ಡರ್ ಬಂತು. ಈ ನಮ್ಮ ಎಮ್ ಡಿ ಅವರು ಅತ್ಯಂತ ಬಹಳ ಹಾರ್ಡ್ ವರ್ಕ್ ಆಗಿ ಅದನ್ನು ಕೈಗೆ ತೆಗೆದುಕೊಂಡರು. ಆ ಕಂಪನಿಯ ಡೈರೆಕ್ಟರ್ನವ್ರು ಯಾರಂದರೆ 5 ಜನ IS ಆಫೀಸರ್ನವರು. ಬೆಸ್ಕಮ್, ಮೆಸ್ಕಮ್, ಚೆಸ್ಕಮ್, ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮ, KPTCL ಅದರ MD ಎಲ್ಲ IS ಆಫೀಸರ್ನವರು. ಅವರು ನಮ್ಮ ಡೈರೆಕ್ಟರ್ನವರು. ನೀವು ಆಲೋಚನೆ ಮಾಡಬೇಕು, IS ಆಫೀಸರ್. ನಾವು ಅವರ ಹತ್ರ ಮುಖತವಾಗಿ ಮಾತಾಡಿದೆವು. ಈ ಕಂಪನಿಯನ್ನು ಯಾವ ರೀತಿಯಲ್ಲಾದರೂ ಮೇಲೆತ್ತಬೇಕು, ಕಂಪನಿ ಲಾಸಲ್ಲಿ ಉಂಟು, 6 ಪೇ ಆಗಲಿಲ್ಲ, ಸರಿಯಾಗಿ ಸ್ಯಾಲರಿ ಆಗೋದಿಲ್ಲ, ಆರ್ಡ್ರ್ ಇಲ್ಲ, ಹಾಗೆ ಎಲ್ಲರೂ ಸಹಕಾರ ಕೊಟ್ಟರು. ಆ ಸಹಕಾರಕ್ಕೆ ಯಾವ ರೀತಿಯಲ್ಲಿ ಅವರಿಗೆ ಇದು ನಾನು ಹೇಳಿದೆ, ನಾನು ಕೇವಲ ತಾತ್ಕಾಲಿಕ, ನಾನು ಕೇವಲ ಕ್ಷಣಿಕ, ನಾನು ಇದ್ದರೆ 3 ವರ್ಷ ಇರುವೆ, ಈ ಸರ್ಕಾರ ಇರುವ ದಿವಸ ಇರ್ತೇನೆ, ನಂತರ ನೀವು ಶಾಶ್ವತ, ನೀವು ಈ ಕಂಪನಿ ಉಳಿಸಬೇಕು, ಇದರಲ್ಲಿ ಸಾವಿರಾರು ಜನ ದುಡಿಯಬೇಕು, ಯಾರು ಕಂಪನಿ ಮಾಡಿದ್ದಾರೆ ಅವರಿಗೆ ನಾವು ಸೆಲ್ಯೂಟ್ ಹೊಡಿಬೇಕು, ಅವರ ಹೆಸರನ್ನು ಉಳಿಸಬೇಕು. ಈ ರೀತಿ ಮಾಡಿದ ನಂತರ, ಈ ರೀತಿ ಮಾಡಿದ ಕಂಪನಿ ದಿನದಿಂದ ದಿನಕ್ಕೆ ಇದು ಸ್ಟ್ರಾಂಗ್ಲಿ ಪ್ರಾಫಿಟ್ ಬಂತು, 106 ಕೋಟಿ ಲಾಭ ಬಂತು. ಹಲವು ಕೋಟಿಗಳನ್ನು ಈ ಶಾಲೆಗೆ ಮತ್ತು ಬೇರೆ ಬೇರೆ ಕಂಪನಿಗೆ, ಇದು ಕಂಪನಿಯಿಂದ CSR ಫಂಡ್ ಕಳಿಸಿದೆವು. ನಮ್ಮೂರಿಗೆ 42-48 ಶಾಲೆಗೆ ಕಳಿಸಿದೆವು, ಆಶ್ರಮಕ್ಕೆ ಕಳಿಸಿದೆವು. 106 ಹುಡುಗರಿಗೆ ಆ ಕಂಪನಿಯಲ್ಲಿ ಕೆಲಸ ಕೊಟ್ಟರು. ಇವತ್ತು ಆ ಹುಡುಗರು ಹೇಳ್ತಾರೆ 20-25 ಸಾವಿರ ದುಡಿಯೋ, ಬೇರೆ ಕಂಪನಿಗೆ ಹೋಗಿ 50-60-70 ಲಕ್ಷ ತನಕ ಸಂಬಳ ಪಡೆಯುತ್ತಾರೆ. ಇದು ನನಗೆ ಅತ್ಯಂತ ಖುಷಿ. ನೀವು ಕೇಳಿದ ಪ್ರಶ್ನೆ ಇಷ್ಟೇ ಉತ್ತರ, ಎಲ್ಲರ ಸಹಕಾರವೇ ಇದು. ಅದಕ್ಕಾಗಿ ನಾನು ನನ್ನ ಪಾರ್ಟಿಗೆ ಸೆಲ್ಯೂಟ್ ಹೊಡಿತೇನೆ. ಅವರು ಇಲ್ಲದಿದ್ದರೆ ನನಗೆ ಆ ಪೋಸ್ಟ್ ಇರಲಿಲ್ಲ. ಪೋಸ್ಟಿಗೆ ಬಂದ ಕಾರಣ ನಿಮ್ಮನ್ನು ಕೂಡ ಕರೆದು ಒಂದು ತೋರಿಸುವಂಥ ಭಾಗ್ಯ ನನಗಿತ್ತು ಅಷ್ಟೇ. ನೀವು ನಿಮ್ಮ ಕಾಲೇಜು ಜೀವನ ಆದಮೇಲೆ ನೀವು ವಿದೇಶಕ್ಕೆ ಹೋಗಿದ್ದೀರಿ. ನಾನು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಅತ್ಯಂತ ಬಡತನವನ್ನು ಅನುಭವಿಸಿ ಕಾಲೇಜ್ಗೆ ಹೋಗುವಾಗ ಬಸ್ಸಿಗೂ ಟಿಕೆಟ್ಗೆ ಹಣ ಇಲ್ಲದ ಕಾರಣ, ಇನ್ನೂ ನನ್ನ ಎಜುಕೇಷನನ್ನು ಕಂಟಿನ್ಯೂ ಮಾಡಲಿಕ್ಕೆ ಅಸಾಧ್ಯವಾದ ಕಾರಣದಲ್ಲಿ ನಾನು ಹೇಗಾದರೂ ಮಾಡಿ ವಿದೇಶಕ್ಕೆ ಹೋಗಿ ಹಣ ಮಾಡಬೇಕೆಂಬ ಏಕೈಕ ಉದ್ದೇಶದಿಂದ ನಾನು ಎಲ್ಲವನ್ನು ಬಿಟ್ಟು ಕಾಲೇಜಿನಿಂದ ನೇರವಾಗಿ ಫಸ್ಟ್ ಬಹರೇನಿಗೆ ಹೋಗಿದ್ದೇನೆ. 4.5 ವರ್ಷ ವಿದೇಶದಲ್ಲಿದ್ದೆ. 10 ಹಲವು ಕಂಪನಿಗಳಲ್ಲಿ ಕೆಲಸ ಮಾಡಿದ್ದೇನೆ. ಎಲ್ಲವೂ ದೇವರ ದಯದಿಂದ. ಕುವೈಟ್ ಮತ್ತು ಇರಾಕ್ ವಾರ್ನ ಮಧ್ಯದಲ್ಲಿ ನಮಗೆ ಓವರ್ ಟೈಮು ಅದು ಇದು ಅಂತ ದೊಡ್ಡ ಸಂಬಳ ಸಿಕ್ಕಿದ ಕಾರಣ ಎಲ್ಲರೂ ಊರಿಗೆ ಬಂದಿದ್ದಾರೆ. ನಮಗೆ ಅವಕಾಶ ಸಿಕ್ಕಿತ್ತು, ಹಣವೂ ಆಯಿತು. ನಾವು ಒಂದು ನಿರ್ದಿಷ್ಟವಾಗಿ ನನ್ನದೊಂದು ಗುರಿ ಇತ್ತು. ನನ್ನ ಹತ್ರ ಯಾವಾಗ ನನ್ನ NRE ಅಕೌಂಟಲ್ಲಿ ಇಷ್ಟು ಲಕ್ಷ ಡೆಪಾಸಿಟ್ ಆಗ್ತದೆ, ಆ ದಿವಸ ನಾನು ಭಾರತಾಂಬೆ ಮಡಿಲಿಗೆ ಪುನಃ ಬಂದು ನಾನು ದೇಶದಲ್ಲೇ ಕೆಲಸ ಮಾಡ್ತೇನೆ, ದೇಶದಲ್ಲೇ ನನ್ನ ಉದ್ಯೋಗ ಮಾಡ್ತೇನೆ ಎಂಬ ಲೆಕ್ಕಾಚಾರ ಪುನಃ ಬಂದವನು ನಾನು. ಅದಕ್ಕಾಗಿಯೇ ಫಾರಿನಿಗೆ ಹೋದದ್ದು. ನನ್ನ ಹತ್ರ ನಾನು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದೆ, ಅತ್ಯಂತ ಬಡತನದಲ್ಲಿದ್ದವನು. ಇವಾಗ ದೇವರ ದಯದಿಂದ ಎಲ್ಲವೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಲೆವೆಲಲ್ಲಿ ದೇವರ ಫಸ್ಟ್ ಕ್ಲಾಸ್ ಸೂಪರ್ ಆಗಿದ್ದೇನೆ. ಸರ್, ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ಕೃಷಿ ಮಾಡ್ತೀರಾ ಅಂತ? ನಮ್ಮ ನಿಜವಾಗಿಯೂ ನಾವು ಕೃಷಿಕರೇ, ನಮ್ಮ ಕೃಷಿ ಕುಟುಂಬವೇ. ನಾವು ಇಂದಿರಾ ಗಾಂಧಿ ಅವರಿಗೆ ಸೆಲ್ಯೂಟ್ ಹೊಡಿತೇವೆ. ಇವಾಗಲೂ ಭೂ ಮಸೂದೆಯಲ್ಲಿ ಎಲ್ಲ ಜಾಗವೂ ನಮ್ಮ ಗೇಣಿ ಮಕ್ಕಳಿಗೆ ಹೋಗಿದೆ. ನಾನು ಬಂದ ನಂತರ, ಫಾರಿನಿಂದ ಬಂದ ನಂತರ ನನ್ನ ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡಿ ಫಸ್ಟ್ ಪ್ರಥಮವಾಗಿ ಕೃಷಿ ಕೇವಲ ಭತ್ತದವಿತ್ತು, ಅದರ ಒಟ್ಟಿಗೆ ತೆಂಗು ಮತ್ತು ಯಾವುದು ಅಡಿಕೆ. ಇವಾಗ ಏನೆಂದರೆ ಒಂದು 10 ಎಕರೆಯಲ್ಲಿ ನನ್ನದು ಇದು ಫ್ರೂಟ್ಸ್ ಉಂಟು. ಯಾವುದು ಮ್ಯಾಂಗೋಸ್ಟಿನ್ ಉಂಟು, ರೊಮಟಾನ್ ಉಂಟು, ಡ್ರ್ಯಾಗನ್ ಫ್ರೂಟ್ ಉಂಟು, ಮ್ಯಾಂಗೋ ಉಂಟು, ಜಾಕ್ ಫ್ರೂಟ್ ಉಂಟು, ಅದರ ಒಟ್ಟಿಗೆ ಪಪ್ಪಾಯಿ ಬೇರೆ ಬೇರೆ ಎಲ್ಲ ಉಂಟು. ಬಾಳೆಹಣ್ಣು ಒಂದು 10 ಎಕರೆ ಜಾಗಕ್ಕಿಂತ ಜಾಸ್ತಿ ನಮ್ಮ ಅಡಿಕೆ ಉಂಟು. ಅಷ್ಟೇ 300-400 ತೆಂಗಿನ ಮರ ಉಂಟು, ಹಲಸಿನ ಮರ ಉಂಟು. ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ. ಬೇರೆ ಇಂಡಸ್ಟ್ರೀಸ್ ಉಂಟು. 106 ಜನ, 100ಕ್ಕಿಂತ ಮೇಲೆ ಜನ ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಆ 100 ಜನರ ಕುಟುಂಬ ಬಹಳ ಸಂತೋಷದಿಂದ ನೆಮ್ಮದಿಯಿಂದ ಇರ್ತಾರೆ. ಅದೇ ನೋಡಲಿಕ್ಕೆ ಸಂತೋಷ. ಅದರ ಒಟ್ಟಿಗೆ ದನ ಕರುಗಳುಂಟು,
ಎಮ್ಮೆ ಉಂಟು, ಕೋಳಿದು ಇದುಂಟು, ದೊಡ್ಡ ಒಂದು ನೀರಿನ ಇದರಲ್ಲಿ ಮೀನು ಒಂದು 2,000 ಮೀನು ಕೂಡ ಸಾಕ್ತಾ ಇದ್ದೆ. ನಾನು ಬೆಳಿಗ್ಗೆ 5:30 ಗಂಟೆಗೆ ಹೇಳ್ತೇನೆ, 1 ಗಂಟೆ ನಾನು ಯೋಗ ಮಾಡ್ತೇನೆ. ಬೆಳಿಗ್ಗೆ 8 ಗಂಟೆಯ ಒಂದೇ ನಾನು ಮನೆಯಿಂದ ಹೊರಡ್ತೇನೆ. ಹೋದವನು ಒಂದು ಗಂಟೆ 1.5 ಗಂಟೆ ನಾನು ಕೃಷಿಯ ಬಗ್ಗೆ ಇದ್ದೆ. ನಂತರ ಸಮಾಜ ಸೇವೆ ರಾತ್ರಿ 11 ಗಂಟೆ ತನಕ ನಿರಂತರವಾಗಿ ಹೋಗ್ತಾ ಇದ್ದೇನೆ. ದೇವರು ಒಳ್ಳೆಯ ಮ್ಯಾನೇಜರ್ ಕೊಟ್ಟಿದ್ದಾರೆ, ಒಳ್ಳೆಯ ರೈಟರ್ಗಳಿದ್ದಾರೆ, ಒಳ್ಳೆಯ ಕಾರ್ಮಿಕರಿದ್ದಾರೆ. 25-30 ವರ್ಷದಿಂದ ನಿರಂತರವಾಗಿ ನನ್ನೊಟ್ಟಿಗೆ ದುಡಿಯುವ ಕಾರ್ಮಿಕರು ನನ್ನೊಟ್ಟಿಗಿದ್ದಾರೆ. ಅವರದೇ ಮನೆಯ ಕೆಲಸ ಅಂತ ಅವರು ಮಾಡ್ತಾ ಇದ್ದಾರೆ. ಆದುದರಿಂದ ಎಷ್ಟು ಒತ್ತಡ ಇದ್ದರೂ ಕೃಷಿಗೆ ಸಮಸ್ಯೆ ಇಲ್ಲ, ರಾಜಕೀಯಕ್ಕೂ ಸಮಸ್ಯೆ ಇಲ್ಲ, ಸಮಾಜ ಸೇವಕರು ದೇವರಂತ ದೇವದುರ್ಲಭ ಕಾರ್ಯಕರ್ತರಂತ ಪಾರ್ಟಿಗೆ ಉಂಟು, ಅದೇ ರೀತಿ ದೇವದುರ್ಲಭ ಕಾರ್ಮಿಕರು ನನ್ನೊಟ್ಟಿಗಿದ್ದ ಕಾರಣ ಅವರು ಕೂಡ ದೇವರದಿಂದ ಎಲ್ಲ ಒಳ್ಳೆದಿದ್ದಾರೆ. ಏನು ವ್ಯವಸ್ಥೆ ಬೇಕು ಅವರಿಗೆ ಆ ರೀತಿ ಇಲ್ಲದಿದ್ದರೆ 25-30 ವರ್ಷ ಯಾರ ಮನೆಯಲ್ಲಿ ಕೂಡ ಯಾವ ಕಾರ್ಮಿಕರು ನಿಲ್ಲುವುದಿಲ್ಲ. ನನ್ನೊಟ್ಟಿಗೆ ಅಷ್ಟು ಕಾರ್ಮಿಕರಿದ್ದಾರೆ. ನನಗೆ ಯಾವುದೂ ನೆಮ್ಮದಿ. ಅದರಲ್ಲಿ ಕೇವಲ ಹಿಂದೂಗಳಲ್ಲ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲರೂ ನನ್ನ ಕಂಪನಿಯಲ್ಲಿದ್ದಾರೆ, ಎಲ್ಲರೂ ನನ್ನೊಟ್ಟಿಗಿದ್ದಾರೆ. ದೇವರ ಯಾವುದು ಸಮಸ್ಯೆ ಇಲ್ಲ. ಕೋಣದ ಇದು ಕಂಬಳದ ಕೋಣ ಕೂಡ ಒಂದು 7-8 ವರ್ಷ ನಾನು ಓಡಿಸಿದ್ದೇವೆ. ಇವಾಗ ಪುನಃ ಕಂಬಳದ ಕೋಣ ಕಟ್ಟಬೇಕೆಂಬ ಇದರಲ್ಲಿ ಅದಕ್ಕೆ ವ್ಯವಸ್ಥೆ ಆಗ್ತದೆ. ಪಾರ್ಟಿ ನಾನು ಒಂದು ಬೂತ್ ಸಮಿತಿಯಿಂದ ಜಿಲ್ಲಾ ಮಟ್ಟ ತನಕ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡವನು. ನಾನು ನನ್ನ ಹಿರಿಯರಿಗೆ ನೇರವಾಗಿದ್ದೇನೆ. ನಾನು ಇನ್ನೂ ಜಿಲ್ಲೆಯಲ್ಲಿ ಅಂದರೆ ನಾನೊಬ್ಬ ಕಾರ್ಯಕರ್ತನಾಗಿ ಬೇರೆ ಬೇರೆ ಜವಾಬ್ದಾರಿ ಕರೆಯುತ್ತಾರೆ. ಆದರೆ ಇವಾಗ ನಾನು ಜಿಲ್ಲೆಯಲ್ಲಿ ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ. ಅವರಿಗೆ ನನ್ನಂಥ ಎಷ್ಟು ಸಾವಿರಾರು ಕಾರ್ಯಕರ್ತರು ಅವರಿಗೆ ಕೂಡ ಅವಕಾಶ ಮಾಡಿಕೊಡಬೇಕು. ನನಗೆ ಆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಬೇರೆ ಆ ಸ್ಥಾನ. ಈಗ ಇಲೆಕ್ಷನ್ ಟೈಮಲ್ಲಿ 3 ಜಿಲ್ಲೆಯ ಜವಾಬ್ದಾರಿ ಇತ್ತು. ಈಗ ವಿಶೇಷ ಆಹ್ವಾನಿತನಾಗಿ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಕರೆಯುತ್ತಾರೆ. ನನ್ನ ಕ್ಷೇತ್ರದಲ್ಲಿ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ನಾನು ಅಟೆಂಡ್ ಆಗ್ತಾ ಇದ್ದೇನೆ. ಸಾವಿರಾರು ಕಾರ್ಯಕರ್ತರು ನಿರಂತರವಾಗಿ ನನ್ನೊಟ್ಟಿಗೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಪಾರ್ಟಿ ಅಂದರೆ ನನ್ನ ತಾಯಿ, BJP ಅಂದರೆ ನನಗೆ ನನ್ನ ತಾಯಿ. ಅದು ನನಗೆ ಅದಕ್ಕಿಂತ ಮಿಗಿಲಾದುದು ಯಾವುದೂ ಇಲ್ಲ. ಜವಾಬ್ದಾರಿ ಇದ್ದೇ ಕೆಲಸ ಮಾಡಬೇಕೆಂಬ ಯಾವುದೂ ಇಲ್ಲ. ಜವಾಬ್ದಾರಿ ಇಲ್ಲದಿದ್ದರೂ ಪಕ್ಷಕ್ಕೆ ಯಾರು ದುಡಿತಾನೆ ಅವನೇ ಇಷ್ಟವಂತ ಕಾರ್ಯ. ಸಂತೋಷ್ ಕುಮಾರ್ ಹೇಳಿದ ಒಂದು ಮಾತನ್ನು ನಾನು ಉಲ್ಲೇಖಿಸಲೇಬೇಕು. ಮುಡಿಪಿನಲ್ಲಿ ಬಸ್ಸು ಮಾಲೀಕರ ಕೆಲವೊಂದು ಅವ್ಯವಸ್ಥೆಗಳ ಬಗ್ಗೆ ಪ್ರತಿಭಟನೆ ನಡೆದಾಗ ಅದರಲ್ಲಿ ಮುಂಚೂಣಿಯಲ್ಲಿದ್ದವರು ಸಂತೋಷ್ ಕುಮಾರ್ ಬೋಳಿಯವರು. ಸ್ವತಃ ಉದ್ಯಮಿಯಾಗಿ ಬಸ್ಸು ಮಾಲೀಕರಾಗಿ ಎಲ್ಲರಿಗೂ ಬಹಳಷ್ಟು ಸಹಕಾರವನ್ನು ಕೊಟ್ಟವರು. ಆ ಕಾಲದಿಂದ ಸಂತೋಷ್ ಕುಮಾರ್ ಬೋಳಿಯಾರ್ ಎಂಬ ಬ್ರ್ಯಾಂಡ್ ಬಹಳಷ್ಟು ಉತ್ತುಂಗಕ್ಕೇರಿರುವುದು ಸತ್ಯ. ಹಾಗೆ ನಮ್ಮ ಎಲ್ಲ ಪತ್ರಕರ್ತರನ್ನ ನೇರವಾಗಿ ಆ ಒಂದು ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಆ ಕಚೇರಿಗೆ ಅದೊಂದು ಕಾರ್ಪೊರೇಟ್ ಆಫೀಸ್ ತರ ಮಾಡಿದ ಬಳಿಕ ನಮ್ಮನ್ನು ಕರೆದುಕೊಂಡು ಹೋಗಿ ವಾಸ್ತವ ಏನಿದೆ ಮುಂಚೆ ಹೇಗಿತ್ತು ಎಲ್ಲವನ್ನ ನೇರವಾಗಿ ನಮಗೆ ನೋಡುವಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹಳ ಚಂದವಾದ ಆತಿಥ್ಯವನ್ನು ಕೊಟ್ಟಿದ್ದೀರಿ ಸರ್. ನಿಮ್ಮನ್ನ ಸದಾ ನೆನಪಿಸಿಕೊಳ್ತಾ ಈ ಒಂದು ತಿಂಗಳ ಬೆಳಕು ಕಾರ್ಯಕ್ರಮ ಅತಿಥಿಯಾಗಿ ಬಂದು ಉದ್ಘಾಟನೆ ನಿರ್ವಹಿಸಿ ನಮ್ಮ ಕಾರ್ಯಕ್ರಮ ಚಂದ ಕಳಿಸಿಕೊಟ್ಟಿದ್ದೀರಿ. ಇದೀಗ ನೇರವಾಗಿ ಯೋಗ ಶಿಕ್ಷಣದಲ್ಲಿ ಬಹಳಷ್ಟು ದಾಖಲೆಗೈದವರು ನಮ್ಮ ಕುಶಾಲಪ್ಪ ಗೌಡ್ರು ಸರ್, ನಿಮ್ಮಿಂದ 2 ಮಾತು. ಶ್ರೀ ಸಂತೋಷ್ ಸರ್ ಅವರಿಗೆ ನಮಸ್ಕರಿಸ್ತಾ, ಉಳ್ಳಾಳ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ನನ್ನ ಆತ್ಮೀಯರು, ನಾವು ಸುಮಾರು 20 ವರ್ಷಗಳಿಂದ ಒಟ್ಟಿಗೆ ಕೊಣಾಜೆ ಕುತ್ತಾರು ಈ ಪರಿಸರದಲ್ಲಿ ಬೆರೆದಿರೋದ್ರಿಂದ ವಸಂತ ಅವರು ನನಗೆ ಬಹಳ ಆತ್ಮೀಯರು, ಅವರಿಗೂ ನಮಸ್ಕರಿಸ್ತಾ, ಶಶಿಧರ್ ಸರ್ದು ನಾನೊಬ್ಬ ಅಭಿಮಾನಿ. ಯಾಕೆಂದರೆ ನನ್ನಲ್ಲಿ ಅವರಲ್ಲಿ ಹೆಚ್ಚಿನ ಅವರ ವಾಯ್ಸು ಮತ್ತು ಅವರ ಫೇಸ್ಬುಕ್ಕಲ್ಲಿ ಬರುವಂಥ ಕೆಲವು ಅಪ್ಡೇಟ್ಸ್ಗಳಿಗೆ ನಾನು ಯಾವಾಗಲೂ ಗಮನ ಕೊಡುವವನು. ಅವ್ರಿಗೂ ಸಹ ಹೊಂದಿಸ್ತಾ ಇರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಈ ಸಂದರ್ಭ ನಮಸ್ಕರಿಸ್ತಾ, ಬಹಳ ಸಂತೋಷದ ವಿಚಾರ. ಯಾಕೆಂತ ಹೇಳಿದರೆ ನನ್ನ ಜೀವನದ ಪರಿವರ್ತನೆಯಲ್ಲಿ ಈ ಉಳ್ಳಾಳ ತಾಲೂಕು ಬಹಳ ಮುಖ್ಯ ಪಾತ್ರ ವಹಿಸಿದೆ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ಆ ಕ್ಷೇತ್ರದಿಂದಲೇ ನನಗೊಂದು ವಿಶೇಷವಾದ ಗೌರವ ಸಿಕ್ಕಿದೆ ಅನ್ನುವಂಥದ್ದು ಇನ್ನೊಂದು ಸಂತೋಷ. ಇತ್ತೀಚೆಗೆ ಒಬ್ಬರು ಹಿರಿಯ ಪತ್ರಕರ್ತರು ಹೇಳಿದರು, ಕುಶಲಪ್ಪರೇ ನಿಮ್ಮ ಸಾಧನೆ ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಆಗಲಿಲ್ವೋ ಅಂತ ಅನಿಸ್ತಾ ಉಂಟು, ಮುಂದಿನ ದಿವಸದಲ್ಲಿ ಏನಾದರೂ ಅವಕಾಶ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವ ಅಂತೇಳಿ ಒಬ್ಬರು ಹಿರಿಯ ಪತ್ರಕರ್ತರು ಸಹ ಹೇಳಿದಂಥ ಮಾತು. ಬಹುಶಃ ಇವತ್ತು ಅದು ಸರಿಯಾದ ವೇದಿಕೆಯಲ್ಲಿ ಪ್ರೆಸೆಂಟ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾಯಿದ್ದೆ. ಈ ಸಂದರ್ಭದಲ್ಲಿ ನಾನು ಒಂದಷ್ಟು ನನ್ನ ಜೀವನದ ದಾರಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ನನ್ನ ವಿಶ್ವ ದಾಖಲೆಗೆ ಸಂಬಂಧಪಟ್ಟಾಗಿ ಹೇಳ್ತೀನಿ. ನನ್ನ ಪ್ರಾಥಮಿಕ ಶಾಲೆ ನಮ್ಮ ಊರಿನಲ್ಲಿ ಪೂರೈಸಿಕೊಂಡು ನಾನು BCM ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಪುಂಜಾಲಕಟ್ಟೆಯ ಹೈಸ್ಕೂಲ್ನಲ್ಲಿ ನನ್ನ ಹೈಸ್ಕೂಲನ್ನು ವಿದ್ಯಾಭ್ಯಾಸ ಮಾಡುವಾಗ ನನಗೆ ಯೋಗಾಭ್ಯಾಸ ಮಾಡುವಂಥ ಯೋಗ ಸಿಕ್ಕಿತ್ತು. ಅಲ್ಲಿ ಒಬ್ಬರು ಶ್ರೀಪತಿ ರಾವ್ ಅನ್ನುವಂಥ ಡ್ರಾಯಿಂಗ್ ಮಾಸ್ಟರ್ ಯೋಗ ಕಲಿಸ್ಕೊಡ್ತಾಯಿದ್ರು. ಆಗಲೇ ನನಗೆ ವಿಪರೀತವಾಗಿ ಓದುವ ಅಭ್ಯಾಸ ಇತ್ತು. ಅದರಲ್ಲಿ ಸಹ ಪತ್ರಿಕೆ ಓದುವುದು ಅಂತೇಳಿ ನನಗೆ ಒಂದು ರೀತಿಯ ಫೈಟಿಂಗ್ ನಡೀತಿತ್ತು. ನಮ್ಮ ಹಾಸ್ಟೆಲಿಗೆ
BCM ಹಾಸ್ಟೆಲಿಗೆ ಒಂದೇ ಪತ್ರಿಕೆ ಬರೋದು. ಆ ಪತ್ರಿಕೆ ಯಾರ ಕೈಗೆ ಫಸ್ಟ್ ಸಿಗ್ತದೋ ಅವರಿಗೆ ಅವರೆಲ್ಲ ಓದಿ ಆದ ನಂತರ ಬಾಕಿಯವರ ಕೈಗೆ ಹೋಗುವಂಥದ್ದು. ಆ ಕಾಂಪಿಟೇಷನಲ್ಲಿ ನಾನು ಸಹ ಇದ್ದೆ, ಅದೇ ಕಂಟಿನ್ಯೂ ಆಯಿತು. ಆದರೆ ದುರದೃಷ್ಟವಶಾತ್ ಆ ಟೈಮಲ್ಲಿ ನಾನು SSLCಲಿ ಫೇಲ್ ಆದೆ. 10ನೇ ಕ್ಲಾಸ್ನಲ್ಲಿ ಫೇಲ್ ಆಗಿ ನಾನು ಮಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದು ಮಂಗಳೂರಿನಲ್ಲಿ ಪ್ರಾರಂಭದಲ್ಲಿ ಬೇಕರಿಯಲ್ಲಿ ಕೆಲಸ ಮಾಡಿ, ಅದೇ ಬೇಕರಿಯಲ್ಲಿ ನಮ್ಮ ಉಳ್ಳಾಳದಲ್ಲಿ ಬೀನಾ ಬೇಕರಿ ಅನ್ನೋದು ಬೇಕರಿ ಉಂಟು. ಆ ಬೀನಾ ಬೇಕರಿಯಲ್ಲಿ ನಾನು ಕೆಲಸ ಮಾಡ್ತಾ ಇರುವಾಗ ನನಗೆ ಕಲಿಯುವ ವಿಚಾರಕ್ಕೆ ಸಂಬಂಧಪಟ್ಟ ಒಬ್ಬರು ಮಾರ್ಗದರ್ಶನ ಕೊಟ್ಟರು. ನೀವು ಕಲಿಯುವುದಿದ್ದರೆ ನೀನು SSLCಯನ್ನು ಕಂಪ್ಲೀಟ್ ಮಾಡು, ಪೆಂಡಿಂಗ್ ಇರುವಂಥ ಮ್ಯಾಥ್ಸನ್ನು ಪೂರೈಸಿ ಅಂತ. ಅದು ಮತ್ತು ಆ ಟೈಮಲ್ಲಿ ಮುಗಿಸಿದೆ. ಅದಾದ ನಂತರ ನಾನು ಕಲಿಯುವ ಉದ್ದೇಶದಿಂದ ನಾನು ಬೇಕರಿಯನ್ನು ಬಿಟ್ಟು ಒಂದು ಬಾರಲ್ಲಿ ಕೆಲಸಕ್ಕೆ ಸೇರಿದೆ. ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಅಡುಗೆಗೆ ಸಹಾಯಕನಾಗಿ ಒಂದು ಬಾರಲ್ಲಿ ಕೆಲಸಕ್ಕೆ ಸೇರ್ತಾ ಇದ್ದೆ. ಅಷ್ಟ ತನಕ PUC ವಿಚಾರ ನನಗೆ ಗೊತ್ತಿರಲಿಲ್ಲ, SSLC ಕಂಪ್ಲೀಟ್ ಆಗಿತ್ತು ಅಷ್ಟೇ. ಆದರೆ ಓದುವ ಅಭ್ಯಾಸ ನನಗೆ ಆಗಲೂ ಇತ್ತು. ನಾನು ತುಂಬ ಕಾದಂಬರಿ ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಒಬ್ಬರು ಕಸ್ಟಮರ್ ಇದ್ದರು, ಆ ಬಾರಿಗೆ ಬರುವ ಕಸ್ಟಮರ್. ಅವರು ಬಂದು ಎಂಥ ಆರ್ಡ್ರ್ ಮಾಡಿದರೂ ಸಹ ಅವರಿಗೆ ಅರ್ಧ ಗಂಟೆ ಲೇಟೇ ಸಿಗೋದು. ಯಾಕೆಂದರೆ ನಾನು ಓದುವ ಪುಸ್ತಕದ ಪ್ಯಾರಾಗ್ರಾಫ್ ಪೇಜ್ ಕಂಪ್ಲೀಟ್ ಆಗದೆ ನಾನು ಅವರಿಗೆ ಫುಡ್ ಪ್ರಿಪೇರ್ ಮಾಡಿ ಕೊಡುವ ಕ್ರಮ ಇಲ್ಲ. ಅವ್ರದ್ದು 3:03ವರೆಗೆ ಬರೋದುಂಟು ಕಸ್ಟಮರ್. ಅವರು ಬಂದರೆ ಲಿಂಗಪ್ಪ ಶೆಟ್ಟಿ ಅಂತೇಳಿ, ಅವರಿಗೆ ತೀರಿಕೊಂಡ್ರು. ಅವ್ರು ಹೇಳಿದರು ಅಲ್ಲ ಮಾರ, ನೀನು ಇಷ್ಟು ಓದ್ತೀಯಲ್ಲ, ನೀನು ಓದೋ ಅಭ್ಯಾಸ ಇದ್ದರೆ ನೀನು ಕಾಲೇಜಿಗೆ ಹೋಗು, ಅಲ್ಲಿ ಓದು ಅಂತೇಳಿ. ಅದು ಹೇಳಿದೆ, ನಾನು ಈ ಕೆಲಸ ಬಿಟ್ಟು ಕಾಲೇಜಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ಆಗ ಅವ್ರು ಹೇಳಿದರು, ಇಲ್ಲ, ಇಲ್ಲಿ ಸಂಧ್ಯಾ ಕಾಲೇಜ್ ಅಂತ ಇದೆ, ಈವ್ನಿಂಗ್ ಕಾಲೇಜ್ ಅಂತ ಇದೆ, ಆ ಈವ್ನಿಂಗ್ ಕಾಲೇಜಿಗೆ ನಾನು ನಿನ್ನನ್ನು ಸೇರಿಸ್ತೀನಿ. ಅವರು ಸಹ ಒಂದು ಕ್ಯಾಂಟೀನ್ ಓನರ್, ಶ್ರೀದೇವಿ ನರ್ಸಿಂಗ್ ಹೋಮ್ ಅಂತೇಳಿ ಕರಂಗಲ್ಪಾಡಿಯಲ್ಲಿ ಒಂದು ನರ್ಸಿಂಗ್ ಹೋಮ್ ಇದೆ, ಆ ಕ್ಯಾಂಟೀನ್ ಓನರ್. ಅವರು ನನ್ನನ್ನು ಅವರ ಕ್ಯಾಂಟೀನ್ಗೆ ಕರ್ಕೊಂಡು ಹೋದ್ರು. ಈ ಬಾರಿಂದ ಬಿಡಿಸಿ ನೀನು ಇಲ್ಲಿಂದ ಬಿಡು, ನನ್ನ ಕ್ಯಾಂಟೀನಲ್ಲಿ ವರ್ಕ್ ಮಾಡು, ನೀನು ಬೆಳಿಗ್ಗೆ 4:15 ಗಂಟೆಗೆ ಎದ್ದೇಳಬೇಕು. ಆ ಕ್ಯಾಂಟೀನ್ ಬಹಳ ದೊಡ್ಡ ಕ್ಯಾಂಟೀನ್, ಈಗಲೂ ಸಹ ಅಷ್ಟೇ ರಶ್ ಇರುವಂಥ ಕ್ಯಾಂಟೀನ್. ಸಂಜೆ 3 ಗಂಟೆ ಕೆಲಸ ಮುಗಿಯುತ್ತದೆ, ಮತ್ತು ಸಂಜೆ ನೀನು ಕಾಲೇಜಿಗೆ ಹೋಗ್ಬೋದು. ಹಾಗೆ ನಾನು ಸೈಂಟ್ ಅಲೋಸಿಯಸ್ ಸಂಧ್ಯಾ ಕಾಲೇಜಿನಲ್ಲಿ ಫಸ್ಟ್ PUCಯಿಂದ ನನ್ನ ಅಲ್ಲಿ ವಿದ್ಯಾಭ್ಯಾಸ ಮುಂದುವರಿಲಿಕ್ಕೆ ಪ್ರಾರಂಭ ಆಯಿತು. ಆದರೆ ಅಲ್ಲಿ ಕ್ಯಾಂಟೀನಲ್ಲಿ 1 ವರ್ಷ ಕೆಲಸ ಮಾಡ್ತಾ ಇರಬೇಕಾದ್ರೆ ಏನೋ ಅನಿವಾರ್ಯ ಕಾರಣಗಳಿಂದ ಕ್ಯಾಂಟೀನ್ ಬಿಡುವ ಪರಿಸ್ಥಿತಿ ಬಂತು. ಪುನಃ ನಾನು ಕೆಲಸ ಹುಡುಕಿಕೊಂಡು ಬಂದು ಇಲ್ಲಿಯ ಪುತ್ತೂರಿನಲ್ಲಿ ಒಂದು ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಒಂದು ಸೇಲ್ಸ್ ಮ್ಯಾನ್ ಕಂಪನಿಯಲ್ಲಿ ಮನೆಗೆ ಹೋಗಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿ, ಆದ ನಂತರ ಆ ಕಂಪನಿ ಸಹ ಮುಳುಗಿಯಿತು, ಅದು ಸಹ ಬುತ್ತಿ ಹೋಯ್ತು ಅಂತ ಹೇಳುವಾಗ ಅಲ್ಲಿಯ ಪಕ್ಕದಲ್ಲಿ ನಮ್ಮ ರಿಲಯನ್ಸ್ ಸಿಮೆಂಟ್ದು ಫಂಡ್ ಪ್ರಾಡಕ್ಟ್, ಪೈಪ್ ಪ್ರಾಡಕ್ಟ್ ಆಗುವ ಲೋಬೋ ಅವರ ಕಂಪನಿಗೆ ಹೋಗಿ ಕೇಳಿದೆ. ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ, ಆಗ ಫಸ್ಟ್ PUC ಮುಗ್ದಿತ್ತು, ಕಾಲೇಜಿಗೆ ಹೋಗ್ತಾ ಇದ್ದೀನಿ, ನನಗೇನಾದರೂ ಅವಕಾಶ ಮಾಡಿಕೊಟ್ಟು ನಾನು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀನಿ ಮತ್ತು ಸಂಜೆ ಕಾಲೇಜಿಗೆ ಒಂದು ಬಿಡಬೇಕು ನನ್ನನ್ನು ಅಂತೇಳಿ. ಅವರು ತುಂಬ ಆತ್ಮೀಯವಾಗಿ, ಒಳ್ಳೆಯ ವಿಷಯ ಇದು, ನಮ್ಮಲ್ಲಿ ಎಲ್ಲರಿಗೂ 6 ಗಂಟೆಗೆ ಬಿಡೋದು, ನಿನ್ನನ್ನೊಂದು 4 ಗಂಟೆಗೆ ಬಿಡುವ, ಬೆಳಿಗ್ಗೆ ಮತ್ತು ಒಂದು ಅರ್ಧ ಗಂಟೆ ಬೇಗ ಕೆಲಸ ಶುರು ಮಾಡಬೇಕಂತೇಳಿ ಒಂದು ಇದು ಮಾಡಿ ಅಲ್ಲಿ ನಾನು ಕೆಲಸಕ್ಕೆ ಸೇರಿದೆ. ಮತ್ತು ಸೆಕೆಂಡ್ PUCಯಿಂದ ಡಿಗ್ರಿ ಆಗುವ ತನಕ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದೆ. ಲೋಬೋ ಸರ್ ಅವರ ಮಾರ್ಗದರ್ಶನ ಕೆಲಸ ಮಾಡ್ತಾ ಸಂಜೆ ಕಾಲೇಜ್ ಆಯಿತು, ಡಿಗ್ರಿ ಸಹ ಮುಗಿಯಿತು. ಒಟ್ಟೊಟ್ಟಿಗೆ ನನ್ನ ಯೋಗ ಅಭ್ಯಾಸ ಮಾತ್ರ ದಿನಾಲು ನಡೀತಾ ಇತ್ತು, ವೈಯಕ್ತಿಕವಾದ ಅಭ್ಯಾಸನೂ ನಡೀತಿತ್ತು. ಆಗಲೇ ಹೇಳಿದ ರೀತಿಯಲ್ಲಿ ನಾನು ಆ ಸಂದರ್ಭದಲ್ಲಿ ಕ್ಲಿಷ್ಟಕರವಾದ ಯೋಗಾಸನ ಮಾಡೋದ್ರ ಮುಖಾಂತರ ಒಂದಷ್ಟು ರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆಯುವಂಥ ಅವಕಾಶ ಇದೆ. ಮತ್ತು ನಾನು ಮಂಗಳೂರು ಆ ಸಂದರ್ಭದಲ್ಲಿ ಸಂತ ಅಲೋಸಸ್ ಕಾಲೇಜ್ ಒಬ್ಬರು ಪ್ರಾಂಶುಪಾಲರು ನನಗೆ ಸಲಹೆ ಕೊಟ್ಟರು, ಇಷ್ಟು ಚೆನ್ನಾಗಿ ಯೋಗಾಸನ ಮಾಡ್ತಿ, ಇಷ್ಟು ಯೋಗಕ್ಕೆ ಸಂಬಂಧಪಟ್ಟಾಗ ನಿನಗೆ ಅನುಭವ ಇದೆ, ಅದು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ಬೋದಾ ಅಂತೇಳಿ ಒಂದು ಸಲಹೆ ಕೊಟ್ಟರು. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಇದರಲ್ಲಿ ಪ್ರೊಫೆಷನಾಗಿ ನಾನು ಟ್ರೈನ್ ಆದ ಟೀಚರ್, ನನಗೆ ಗೊತ್ತಿರುವಂಥದ್ದನ್ನು ನಾನು ಬೇಕಾದ್ರೆ ಹೇಳಿಕೊಡ್ತೀನಿ ಅಂದೆ. ಆ ರೀತಿ ನಮ್ಮ ಈವ್ನಿಂಗ್ ಕಾಲೇಜಿನಲ್ಲಿ 2004ರಲ್ಲಿ ಟೀಚಿಂಗ್ ಶುರು ಮಾಡಿದೆ. ಒಟ್ಟೊಟ್ಟಿಗೆ ಪ್ರಾರಂಭದಲ್ಲಿ ಬಾಲ ಸಂರಕ್ಷಣೆ ಕೇಂದ್ರ ಆಶ್ರಮದಲ್ಲಿ ಮಕ್ಕಳಿಗೆ ಸಹ ಯೋಗಾಭ್ಯಾಸ ಶುರು ಮಾಡಿದೆ. ಯಾಕೆಂದರೆ ಆಶ್ರಮದಿಂದ ಸ್ವಲ್ಪ ಮುಂದಕ್ಕೆ ಅಜ್ಜನಕಟ್ಟೆ ಹತ್ತಿರ ನನ್ನ ರೂಮ್ ಇತ್ತು. ಆಗ ಅಲ್ಲಿ ಆಶ್ರಮದಲ್ಲಿ ಯೋಗ ಕಲಿಸ್ಕೊಡೋದು ಮತ್ತು ಕಾಲೇಜಿನಲ್ಲಿ ಕಲಿಸ್ಕೊಟ್ಟು 2004ರಲ್ಲಿ MSc ಯೋಗಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯ ಜಾಯ್ನ್ ಆಗಿ MSc ಅಧ್ಯಯನ ಪೂರೈಸಿಕೊಂಡು 2006ರಿಂದ ಪೂರ್ಣಕಾಲಿಕ ಯೋಗ ಪ್ರೊಫೆಷನ್ಗೆ ಬಂದಿರುವಂತಹ ನನ್ನ ಜೀವನದ ಒಂದು ದಾರಿ. ನನ್ನೊಟ್ಟಿಗೆ ಸುಮಾರು ಮಂದಿ ಯೋಗಾಭ್ಯಾಸ ಮಾಡಲಿಕ್ಕೆ ವಿಶೇಷ ಯೋಗ MSc ಮಾಡಿದವರು ಸಹ ನನ್ನೊಟ್ಟಿಗಿದ್ದರು. ಅವರು ಈಗಲೂ ವಿದೇಶದಲ್ಲಿದ್ದರು ಸಹ ನಾನು ಮಂಗಳೂರಿನಲ್ಲಿ ಯೋಗವನ್ನು ಮುಂದುವರಿಸಬೇಕು, ನನ್ನ ವೃತ್ತಿ ಮುಂದುವರಿಸಬೇಕು ಅಂತೇಳಿ ಇಲ್ಲೇ ಇದ್ದುಕೊಂಡು ನಮ್ಮ ಆವಿಷ್ಕಾರ ಯೋಗ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಆವಿಷ್ಕಾರ ಯೋಗದ ಮುಖಾಂತರ ಯೋಗ ಚಿಕಿತ್ಸೆ ಮತ್ತು ಯೋಗ ತರಬೇತಿ ನೀಡುವಂತಹ ಕೆಲಸವನ್ನು ಮಾಡ್ತಾ ಬಂದೆ. ಈ ದಾರಿಯಲ್ಲಿ ಒಂದು ಹಲವಾರು ಸಾಧಕರು ನನಗೆ ಸಿಗಲಿಕ್ಕೆ ಪ್ರಾರಂಭ ಆಯಿತು. ನನಗೆ ವಿಶೇಷವಾಗಿ ಸಿಕ್ಕಿದ ಒಂದು ಅವಕಾಶ ಅಂತೇಳಿ ಇಂಡಿಯನ್ ಏರ್ಫೋರ್ಸ್ಗೆ ಯೋಗ ಟ್ರೈನಿಂಗ್ ಕೊಡುವಂಥ ಒಂದು ಅವಕಾಶ ಸಿಕ್ಕಿದ್ದು. ಭಾರತೀಯ ವಾಯುಪಡೆಯಲ್ಲಿ ಅದು ಚಾಂದಿಗರ್ ಅಂತೇಳಿ UPಯಲ್ಲಿರುವಂಥ ಸ್ಟೇಷನ್, ಆ ಸ್ಟೇಷನಲ್ಲಿ ನನಗೆ ಒಂದು 4 ತಿಂಗಳು ಆರ್ಮಿ ಮ್ಯಾನ್ಸಿಗೆ ಯೋಗ ಟ್ರೈನಿಂಗ್ ಕೊಡುವಂಥದ್ದು ಒಂದು ವಿಶೇಷವಾದಂಥ ಅನುಭವ. ಮತ್ತು ವೈಯಕ್ತಿಕವಾಗಿ ಸುಮಾರು ಮಂದಿ ಸಾಧಕರಿಗೆ ಯೋಗ ತರಬೇತಿ ಕೊಡಲಿಕ್ಕೆ ಅವಕಾಶ ಇದೆ. ಹೀಗೆ ಮುಂದುವರಿತಾ ಬರಬೇಕಾದ್ರೆ ಇತ್ತೀಚೆಗೆ ನಡೆದಿರುವಂಥ ಕಾರ್ಯಕ್ರಮ ನಮ್ಮ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ಬಹುಶಃ ಆ ಕಾರ್ಯಕ್ರಮ ಒಂದು ವಿಶೇಷವಾದ ಕಲ್ಪನೆ. ಯಾಕೆಂತ ಹೇಳಿದರೆ ಆಗಲೇ ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ
ನಾನು ಕಲಿತ ಶಾಲೆ, ನನ್ನ ಊರು ಅದೊಂದು ನಮ್ಮ ಉದಯವಾಣಿಯವರು ಒಂದು ಕಾಲದಲ್ಲಿ ಕುಗ್ರಾಮ ಅಂತ ಗುರುತಿಸಿದ ಊರು. ಈಗಲೂ ಅದು ಕುಗ್ರಾಮನೇ. ಯಾಕೆಂತೇಳಿ ಈಗಲೂ ಆ ಊರಿಗೆ ಗೌರ್ಮೆಂಟ್ ಬಸ್ ಇಲ್ಲ, ಯಾವುದೇ ರೀತಿಯ ಬಸ್, ಪ್ರೈವೇಟ್ ಬಸ್ಸು ಇಲ್ಲ. ಒಂದು ಜೀಪಲ್ಲಿ ಓಡಾಡಬೇಕು, ಇಲ್ಲ ವೆಹಿಕಲಲ್ಲಿ, ನಮ್ಮ ಸ್ವಂತ ವೆಹಿಕಲಲ್ಲಿ ಓಡಾಡಬೇಕು. ಈಗ ಮಾತ್ರ ಶಾಶ್ವತ ಬ್ರಿಡ್ಜ್ ಆಗ್ತಾ ಇದೆ ನೇತ್ರಾವತಿ ನದಿಗೆ. ಆಗಿರುವಂಥ ಊರಿನಲ್ಲಿ ಈಗಲೂ ಒಂದು ಅಂಚೆ ಕಚೇರಿ ಮಾತ್ರ ಇರೋದು, ಗೌರ್ಮೆಂಟ್ ಫೆಸಿಲಿಟಿ ಅಂತೇಳಿ ಆ ಊರಿಗೆ ಒಂದು ಅಂಚೆ ಕಚೇರಿ ಮಾತ್ರ ಇರೋದು. ಒಂದು ನಮ್ಮ ಶಾಲೆ, ಆ ಶಾಲೆ ಮುಚ್ಚುವ ಹಂತದಲ್ಲಿದೆ. ಈಗ ಪ್ರಸ್ತುತ ಕಳೆದ ವರ್ಷ ನಾವು ಚಿಂತನೆ ಮಾಡುವ 13 ಮಂದಿ ಮಕ್ಕಳು ಇದ್ರು ಅಷ್ಟೇ. 13 ಮಂದಿ ಮಕ್ಕಳು. ಕ್ರಮೇಣ ಅಡ್ಮಿಷನ್ನೇ ಕಮ್ಮಿ ಆಗ್ತಾ ಉಂಟು ಅಂತ ಹೇಳುವಾಗ ಬರುವ ವರ್ಷ ಒಂದು 2 ವರ್ಷ 3 ವರ್ಷದ ನಂತರ 1ನೇ ಕ್ಲಾಸ್ಗೆ ಅಡ್ಮಿಷನ್ ತಗೊಳ್ಳಿಕ್ಕಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರುವಂಥದ್ದಲ್ಲಿ ಆ ಸಂದರ್ಭದಲ್ಲಿ ನಾವು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಇರುವಂಥ ಒಂದು 20-30 ಮಂದಿಯನ್ನು ಸೇರಿಸಿಕೊಂಡು ಒಂದು ಚಿಂತನೆ ಮಾಡಿದ್ವಿ. ಈ ಶಾಲೆಯನ್ನು ಹೇಗೆ ನಾವು ಉಳಿಸ್ಕೊಳ್ಬೋದು ಅಂತ ಹೇಳೋದಕ್ಕೆ ಒಂದು ಚಿಂತನೆ ಮಾಡುವಾಗ ಒಂದಷ್ಟು ಸಲಹೆಗಳು ಬಂತು. ಮತ್ತು ನಮಗೆ ದಡ್ಡಲ್ಕಡ್ ಸ್ಕೂಲು ಆಗಿರ್ಬೋದು, ಒಂದು ಕುಂದಾಪುರದೊಂದು ಸರ್ಕಾರಿ ಶಾಲೆ ಮುಚ್ಚುವ ಹಂತದಲ್ಲಿ ಸ್ಕೂಲು, ಅದು ಈಗ 600 ಮಕ್ಕಳಿದ್ದಾರೆ. ಒನ್ಸ್ ಎಂದ ಒಂದು ಸಂಸ್ಥೆ ಸ್ಕೂಲು. ಈಗ ದಡ್ಡಲ್ಕಾಡು ಸ್ಕೂಲದ ಇತಿಹಾಸ ಎಲ್ರಿಗೂ ಗೊತ್ತಿದೆ. ಆ ಶಾಲೆಯ ಮ್ಯಾನೇಜ್ಮೆಂಟನ್ನು ಭೇಟಿಯಾಗಿದ್ವಿ. ಅವರು ಒಳ್ಳೆಯ ಸಲಹೆ ಕೊಟ್ಟರು, ನೀವೊಂದು ಟ್ರಸ್ಟ್ ಮಾಡಿ, ಟ್ರಸ್ಟ್ನ ನೇತೃತ್ವದಲ್ಲಿ ಮುಂದಿನ ದಿವಸದಲ್ಲಿ ಶಾಲೆಗೆ ಸಪೋರ್ಟ್ ಮಾಡಿ ಅಂತೇಳಿ. ಅದಕ್ಕೆ ನಾವು ಒಂದು ಯೋಚನೆ ಮಾಡಿದ್ವಿ, ಹಾಗೆ ಏನಾದರೂ ಪ್ರಯತ್ನ ಮಾಡೋದು. ಹಾಗಾದರೆ ಅಲ್ಲಿ ಬಂದ ಫಸ್ಟ್ ಪ್ರಶ್ನೆ ಏನಂತ ಹೇಳಿದರೆ, ದಡ್ಡಲ್ಕಾಡು ಸ್ಕೂಲಿಗೆ ಅದು ಅಂಚನ್ ಬ್ರದರ್ಸ್, ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್, ಅವ್ರದ್ದು ಬೇಕಾದಷ್ಟು ಹಣ ಇದೆ, ಇನ್ವೆಸ್ಟ್ ಮಾಡಿದ್ದಾರೆ, ಅದೇನೋ ಅವರು ನಡೆಸಿದೆ. ನಮಗೆ ಹೇಗೆ ಸಾಧ್ಯ, ನಮಗೆ ಎಲ್ಲಿಂದ ಹಣ ಬರುತ್ತೆ ಅನ್ನುವಂಥ ಮಾತು ಕೇಳಿದೆ. ಆಗ ನಾನೊಂದು ಹೇಳಿದೆ, ಇಲ್ಲ ನಾವೊಂದು ಪ್ರಯತ್ನ ಮಾಡುವ, ಜೆನ್ವಿನ್ ಪ್ರಯತ್ನ ಮಾಡುವ, ನಾವು ಊರಿನವರು ಸೇರಿಕೊಳ್ಳುವ, ಮತ್ತು ಒಂದಷ್ಟು ಮಂದಿನ ಸೇರಿಸ್ಕೊಳ್ಳಿ. ವಿಶೇಷವಾಗಿ ನನಗೆ ಯೋಗದ ಕ್ಷೇತ್ರದಲ್ಲಿರೋದ್ರಿಂದ ಒಂದಷ್ಟು ಮಂದಿ ಬಿಸ್ನೆಸ್ ಮ್ಯಾನು, ಇಂಡಸ್ಟ್ರೀಸ್ ಎಲ್ಲ ನನ್ನ ಸಂಪರ್ಕದಲ್ಲಿದೆ, ಅವರ ಸಹಕಾರವನ್ನು ಕೇಳ್ಕೊಳ್ತಾ ಹೋಗುವ. ಬಟ್ ನಾವು ಏನಾದರೂ ಶುರು ಮಾಡುವ, ಮತ್ತೆ ನಾವು ಏನಾದರೂ ಎಂತ ಯೋಚನೆ ಮಾಡುವ ಅಂತೇಳಿ ಆಗ ನಾವು ಟ್ರಸ್ಟ್ ರಚನೆ ಮಾಡಲಿಕ್ಕೆ ಯೋಚನೆ ಮಾಡಿ. ಟ್ರಸ್ಟ್ ರಚನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಯನಪಾಯ ಯೂನಿವರ್ಸಿಟಿಯಲ್ಲಿ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ನ ಪ್ರಸ್ತಾಪ ಬಂತು. ಬೆಳ್ಳಿ ಹಬ್ಬ ಆಚರಣೆ ನಡೀಲಿಕ್ಕೆ ತಕ್ಷಣ ನನಗೆ ಥಾಟ್ ಬಂತು, ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಏನಾದರೂ ನನಗೆ ಒಂದು ಯೋಚನೆ ಮಾಡ್ಬೋದು ಅಂತೇಳಿ ನಾನು ಅಲ್ಲಿ ಮ್ಯಾನೇಜ್ಮೆಂಟಿಗೆ ಒಂದು ಪ್ರಸ್ತಾಪ ಇಟ್ಟು, ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವು ಯೋಗದ ಮುಖಾಂತರ ಒಂದು ಜಾಗೃತಿ ಕಾರ್ಯಕ್ರಮ ಮಾಡುವ. ಆ ಕಾರ್ಯಕ್ರಮದ ಮುಖಾಂತರ 3 ವಿಶೇಷ ಪ್ರಯತ್ನವನ್ನು ಮಾಡುವ ಅಂತ ಹೇಳಿದ್ರು. ಎಂಥ 3 ವಿಶೇಷ ಕಾರ್ಯಕ್ರಮ ಅಂತ ಕೇಳಿದ್ರು. ಮೊದಲನೇದಾಗಿ ನಾವೊಂದು ವರ್ಲ್ಡ್ ರೆಕಾರ್ಡ್ಗೆ ಅಟೆಂಪ್ಟ್ ಮಾಡುವ, ಬೆಳ್ಳಿ ಹಬ್ಬದ ಸಂದರ್ಭ ವರ್ಲ್ಡ್ ರೆಕಾರ್ಡ್ಗೆ ಅಟೆಂಪ್ಟ್ ಮಾಡುವ, ಗಿನ್ನಿಸ್ ಬುಕ್ಕು ಅಥವಾ ಬೇರೆ ಯಾವುದೋ ವರ್ಲ್ಡ್ ರೆಕಾರ್ಡ್ಗೆ ಅಟೆಂಪ್ಟ್ ಮಾಡುವ. ಅದು 25 ಗಂಟೆ ನಾವು ನಿರಂತರ ಯೋಗ ಶಿಕ್ಷಣ ಕೊಡುವ ಮುಖಾಂತರ ವರ್ಲ್ಡ್ ರೆಕಾರ್ಡ್ಗೆ ಪ್ರಯತ್ನ ಮಾಡುವಂಥ ಪ್ರಸ್ತಾವ ಮಾಡಿದೆ. 2ನೇ ಕಾನ್ಸೆಪ್ಟ್ ನಾನು ಅವರಿಗೆ ಕೊಟ್ಟದ್ದು ಸ್ವಲ್ಪ ಆಶ್ಚರ್ಯಕರವಾದ ಕಾನ್ಸೆಪ್ಟು. ಈ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೈಯೆಸ್ಟ್ ಮಂದಿ ಡಾಕ್ಟರ್ಸ್ನವರೇ ಯೋಗಕ್ಕೆ ತರಬೇತಿಗೆ ಬರಬೇಕು, ಬರುವ ಹಾಗೆ ನಾವೊಂದು ಕಾನ್ಸೆಪ್ಟ್ ಮಾಡಿ ಡಾಕ್ಟರ್ಸ್ನವರನ್ನು ಮಾತ್ರ ಇನ್ವಾಲ್ವ್ ಮಾಡಿಸ್ಕೊಂಡು ಟ್ರೈನಿಂಗ್ ಕೊಡುವ ಅನ್ನುವಂಥ 2ನೇ ಕಾನ್ಸೆಪ್ಟನ್ನು ಉದ್ದೇಶವನ್ನು ಹೇಳಿದೆ. 3ನೇ ಉದ್ದೇಶ, ಈ ಕಾರ್ಯಕ್ರಮದ ಮುಖಾಂತರ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸಲು ವೈದ್ಯಕೀಯ ಕಾಲೇಜಿನ ಪ್ರಯತ್ನ ಅನ್ನುವಂಥ ಟೈಟಲ್ನಲ್ಲಿ ನಾವು ಈ ವಿಚಾರವನ್ನು ಜನರಿಗೆ ತಲುಪಿಸುವ. ಅಲ್ಲಿ ಬರುವಂಥ ಶಿಬಿರಾರ್ಥಿಗಳು ಯಾರಿಗೂ ಶುಲ್ಕ ವಿಧಿಸುವುದು ಬೇಡ, ದೇಣಿಗೆ ಸಂಗ್ರಹ ಮಾಡಿ ಈ ಮೆಡಿಕಲ್ ಕಾಲೇಜಿನ ಸಿಲ್ವರ್ ಜೂಬ್ಲಿಯಲ್ಲಿ ನಾವು ಸರ್ಕಾರಿ ಶಾಲೆಗೆ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡೋಣ. ಈ ಕಾನ್ಸೆಪ್ಟ್ ಇಷ್ಟ ಆಯಿತು. ಆದರೆ ಅವರಿಗೊಂದು ಸೆಕೆಂಡ್ ಥಾಟ್ ಇತ್ತೆ. ಯಾಕೆಂತ ಹೇಳಿದರೆ, ಮೆಡಿಕಲ್ ಕಾಲೇಜಿನಲ್ಲಿ ಯೋಗವನ್ನು ಪರಿಚಯಿಸುವುದಕ್ಕೆ ಅಷ್ಟು ಸುಲಭದ ವಿಚಾರ ಅಲ್ಲ. ಎಲ್ಲ ವೈದ್ಯರು ಅದಕ್ಕೆ ಸಂಬಂಧಪಟ್ಟವರು ಒಪ್ಪಬೇಕಾದ ಸನ್ನಿವೇಶ ಇತ್ತು. ಯಾಕೆಂತ ಹೇಳಿದರೆ, ಒಂದು ಕಾಲದಲ್ಲಿ ಇದೇ ಮಂಗಳೂರಿನಿಂದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಲ್ಲಿ ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಆಗೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆ ಕಾರ್ಯಕ್ರಮ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಒಂದಷ್ಟು ಮಂದಿ ವೈದ್ಯರು ಕೋರ್ಟಿಗೆ ಅಪೀಲ್ ಹೋದ ವಿಷಯವನ್ನು ನನ್ನ ಗಮನದಲ್ಲಿತ್ತು. ಇವರಿಗೂ ಅದೊಂದು ಸೆಕೆಂಡ್ ಥಾಟ್ ಇತ್ತು, ಮ್ಯಾನೇಜ್ಮೆಂಟಿಗೂ ಸಹ. ಆದರೂ ಅಲ್ಲಿ ಕಮಿಟಿಯವರು ಮುಂದೆ ಪ್ರಸ್ತಾಪ ಮಾಡಿದರು, ಕುಶಾಲಪುರ ಈ ರೀತಿಯ ಒಂದು ಪ್ರೋಗ್ರಾಮ್ ಪ್ರೆಸೆಂಟೇಷನ್ ಮಾಡಿದ್ದಾರೆ, ನಾವು ಇದನ್ನು ಎಕ್ಸೆಪ್ಟ್ ಮಾಡಿಕೊಂಡು ನಾವು ಪ್ರೊಸೀಡ್ ಮಾಡೋಣ ಅಂತೇಳಿ. ಎಲ್ಲ ಸೀನಿಯರ್ ಡಾಕ್ಟರ್ಸ್, ಸುಮಾರು 40 ಮಂದಿ ಸೀನಿಯರ್ ಡಾಕ್ಟರ್, ಎಸ್ಪೆಷಲಿ HODs ಆಫ್ ದ ಈಚ್ ಡಿಪಾರ್ಟ್ಮೆಂಟ್ಸ್, ಎಲ್ಲ ಸೀನಿಯರ್ ಡಾಕ್ಟರ್ಸ್ ಇದ್ದರು. ಎಲ್ಲರೂ ಹೇಳಿದರು ಕಾನ್ಸೆಪ್ಟು ಸರಿ ಉಂಟು, ಮೆಡಿಕಲ್ ಪ್ರೊಫೆಷನಲ್ಸ್ ಮುಖಾಂತರ ಯೋಗವನ್ನು ಇನ್ನೊಂದಷ್ಟು ಮಂದಿಗೆ ತಲುಪಿಸುವಂಥದ್ದು ಇನ್ನೂ ಸೆಕೆಂಡ್ ವೆಯ್ಟೇಜ್ ಕೊಡುವಂಥ ವಿಚಾರ, ಏನೂ ಸೆಕೆಂಡ್ ಥಾಟ್ ಇಟ್ಕೊಳ್ಳೋದು ಬೇಡ, ನಮ್ಮ ಸಿಲ್ವರ್ ಜೂಬ್ಲಿಯಲ್ಲಿ ಇದೊಂದು ಪ್ರೋಗ್ರಾಮ್ ಇಟ್ಕೊಳ್ಳುವ ಅಂತೇಳಿ ಆ ರೀತಿಯಲ್ಲಿ ಅದು ಕಾರ್ಯಕ್ರಮದ ಪ್ರಸ್ತಾಪ ಇಟ್ಟಾದ ನಂತರ ಕಾರ್ಯಕ್ರಮಕ್ಕೆ ಬಜೆಟ್ ಕೊಡಲಿಕ್ಕೆ ಹೇಳಿದರು. 17 ಲಕ್ಷ ರೂಪಾಯಿ ಖರ್ಚು ಉಂಟು ಅಂತೇಳಿ ಬಜೆಟ್ ಕೊಟ್ಟೆ. 17 ಲಕ್ಷ ರೂಪಾಯಿ ಖರ್ಚಿರುವುದನ್ನು ಆ ಬಜೆಟನ್ನು ಅವರು ಸ್ಯಾಂಕ್ಷನ್ ಮಾಡಿದರು. 10 ರಿಂದ 12 ಲಕ್ಷ ತನಕ ನಾವು ಯೂನಿವರ್ಸಿಟಿಯಿಂದ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸ್ಪೆಂಡ್ ಮಾಡ್ತೀವಿ, ಬಾಕಿದೇನೋ ಶಾರ್ಟೇಜ್ ಆದರೆ ನಾವು ಮತ್ತೆ ಸ್ಪಾನ್ಸರ್ಸ್ ಅದು ಇದೆಲ್ಲ ಪ್ರಯತ್ನ ಮಾಡ್ಬೋದು ಅಂತೇಳಿ ಸ್ಯಾಂಕ್ಷನ್ ಮಾಡಿದರು. ಆ ಮುಖಾಂತರ ಗಿನ್ನಿಸ್ ರೆಕಾರ್ಡ್ ಪ್ರೋಗ್ರಾಮ್ ಪ್ರಿಪರೇಷನ್ ಮಾಡಿ ಕೇವಲ 21 ದಿವಸದಲ್ಲಿ ಮಾತ್ರ ತಯಾರಾದಂಥ ಕಾರ್ಯಕ್ರಮ ಇದು. ಜೂನ್ 1ನೇ ತಾರೀಕಿಗೆ ಆ ಪ್ರೋಗ್ರಾಮ್ಗೆ ಸಂಬಂಧಪಟ್ಟ ಪೋಸ್ಟರ್ ರಿಲೀಸ್ ಮಾಡಿ 21 ದಿವಸದಲ್ಲಿ ಆ ಪ್ರೋಗ್ರಾಮ್ನ ಅಚೀವ್ ಮಾಡಿದ್ರು. ಅಲ್ಲಿ ವಿಶೇಷವಾಗಿ ಏನಂತ ಹೇಳಿದರೆ, ಆ ಮ್ಯಾರಥಾನ್ ಯೋಗ ಬೋಧನೆಯಲ್ಲಿ ಮಂಗಳೂರಿನ ಮತ್ತು ದಕ್ಷಿಣ ಕನ್ನಡದ 7 ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್ಗಳು ಮತ್ತು ಪ್ರೊಫೆಸರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಲ್ಲಿ ಎನಪಾಯ್ದವರು ಮಾತ್ರ ಅಲ್ಲ, ಅದು ಕಾಣಚೇರಿ ಇರ್ಬೋದು, ನಿಟ್ಟೆ ಇರ್ಬೋದು, KMC ಇರ್ಬೋದು, ಫಾದರ್ ಮುಲ್ಲರ್ಸ್ ಇರ್ಬೋದು, KVG ಸುಳ್ಯ ಆಗಿರ್ಬೋದು,
AG ಆಗಿರ್ಬೋದು, ಎಲ್ಲ ಮೆಡಿಕಲ್ ಕಾಲೇಜಿನಿಂದಲೂ ಪಾರ್ಟಿಸಿಪೆಂಟ್ಸ್ ಬಂದರು. ಒಟ್ಟಿಗೆ 3658 ಮಂದಿ 25 ಗಂಟೆ ಒಳಗಡೆ ತರಬೇತಿಗೆ ಒಳಪಟ್ಟರು. ಅದರಲ್ಲಿ 2650 ಮಂದಿ ಆರೋಗ್ಯದ ಮೆಡಿಕಲ್ ಪ್ರೊಫೆಷನಲ್ಸ್ ಮತ್ತು ಮೆಡಿಕಲ್ ಸ್ಟಡಿ ಮಾಡೋ ವಿದ್ಯಾರ್ಥಿಗಳಾದರು. ಅದಕ್ಕೋಸ್ಕರ ಅಲ್ಲಿ ರೆಕಾರ್ಡ್ 2 ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಆಯಿತು. ಆ ರೆಕಾರ್ಡನ್ನು ಸಹ ಅಬ್ಸರ್ವ್ ಮಾಡಲಿಕ್ಕೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಜಡ್ಜಿ ಇಲ್ಲಿಗೆ ಬಂದಿದ್ದರು. ಅವರನ್ನು ಕರೆಸಲಿಕ್ಕೆ ನಾವು ಅಲ್ಲಿ 2 ಪ್ರೊವಿಷನ್ ಇತ್ತು. ನಮಗೆ ಪ್ರೋಗ್ರಾಮ್ ಆದ ನಂತರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಸಹ ರೆಕಾರ್ಡಿಗೆ ಅಪ್ರೋಚ್ ಆಗ್ಬೋದು. ಅದು ಹಾಗೆ ಆಗೋದು ಸುಮಾರು ಟೈಮ್ ತಗೊಳ್ತದೆ. ಇಲ್ಲವೋ ನಾವು ಅವರಿಗೆ ಎಲ್ಲ ಫ್ಲೈಟ್ ಟಿಕೆಟ್ ಎಲ್ಲ ಕೊಟ್ಟು ಅವರನ್ನು ಇಲ್ಲಿಗೆ ಇನ್ವೈಟ್ ಮಾಡಿದ್ದು. ಜಡ್ಜ್ ಆನ್ ದಿ ಸ್ಪಾಟ್ ನಮಗೆ ರಿಸಲ್ಟ್ ಅನೌನ್ಸ್ ಮಾಡಲಿಕ್ಕೆ ಪ್ರೊವಿಷನ್ ಇತ್ತು. ಆ ಜಡ್ಜ್ ಅಲ್ಲಿಂದ ಬಂದಿದ್ದರು, ಡೆಲ್ಲಿಯಿಂದ ಬಂದಂಥ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಜಡ್ಜ್ ಇಲ್ಲಿಗೆ ಬಂದು 25 ಅವರ್ಸ್ ಪ್ರೋಗ್ರಾಮ್ನ ಖುದ್ದು ಇದ್ದುಕೊಂಡು ಅಬ್ಸರ್ವೇಷನ್ ಮಾಡಿ ಸೆಕೆಂಡ್ ಡೇ ನಮ್ಮ ಪ್ರೋಗ್ರಾಮ್ ಮುಗಿಯೋ ಹೊತ್ತಿಗೆ ಅವರು ರಿಸಲ್ಟ್ ಅನೌನ್ಸ್ ಮಾಡಿದರು. ಅದು ನಮಗೆ ಇಮಿಡಿಯೇಟ್ ಒಂದು ರಿಸಲ್ಟ್ ಸಿಕ್ಕಿರುವಂಥ ಸುಮ್ಮನೆ weightage ಸಿಕ್ಕಿತ್ತು. ಇಲ್ಲಿ ನಮ್ಮ 2ನೇ ಉದ್ದೇಶ ಭಾಳ ಚೆನ್ನಾಗಿರೋ, 3ನೇ ಉದ್ದೇಶ ಇದ್ದದ್ದು ಸರ್ಕಾರಿ ಶಾಲೆಗೆ ದೇಣಿಗೆ ಅನ್ನುವಂಥದ್ದು. ಆ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಾಗೆ ಇನ್ನೂ ನಾವು ಏನು ಕೆಲಸ ಶುರು ಮಾಡಲಿಲ್ಲ. ಪ್ರಾರಂಭದ ಕೆಲಸವೇ ನಮ್ಮ ಯೋಗದ ಮುಖಾಂತರ ಜನರಿಗೆ ತಲುಪಿಸುವಂಥದ್ದು. ಅದರಲ್ಲಿ ಬರುವ ತಿಂಗಳು ಇನಾಗ್ರೇಷನ್ ಆಗ್ತದೆ ಅಷ್ಟೇ. ಬರುವ ಈ ವರ್ಷ ಅದರ ಶಾಲೆಯನ್ನು ದತ್ತು ಸ್ವೀಕಾರ ಮಾಡೋ ಪ್ರೊಸೀಜರ್ ನಾವು ಸರ್ಕಾರದೊಟ್ಟಿಗೆ ಟೈಅಪ್ ಮಾಡಿಕೊಂಡು ಬರುವ ವರ್ಷದಿಂದ ಆ ಶಾಲೆಯನ್ನು ನಾವು ಕನ್ನಡ ಇಂಗ್ಲೀಷ್ ಮಾಧ್ಯಮ ಶಾಲೆಯಾಗಿ ನಾವು ಅದನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡುವಂಥ ನಮ್ಮ ಉದ್ದೇಶ. ಆ ಶಾಲೆಗೆ ದೇಣಿಗೆ ರೂಪದಲ್ಲಿ ಪ್ರಾರಂಭದ ಹಂತದಲ್ಲಿ ಸುಮಾರು 3.5 ಲಕ್ಷ ರೂಪಾಯಿ ಸಂಗ್ರಹ ಆಯಿತು ಈ ಮ್ಯಾರಥಾನ್ ಯೋಗದಿಂದ. 2.5 ಲಕ್ಷ ರೂಪಾಯಿ, 2,52,525 ರೂಪಾಯಿ ಮ್ಯಾರಥಾನ್ ಯೋಗದಲ್ಲೇ ಸಂಗ್ರಹದ ಅಮೌಂಟನ್ನು ನೇರವಾಗಿ ನಮಗೆ ಅಲ್ಲಿ ದೇಣಿಗೆ ರೂಪದಲ್ಲಿ ಕೊಟ್ಟರು. ಮತ್ತು ಅಲ್ಲಿ ಒಂದು 2 ಮಂದಿ ಪ್ರೊಫೆಸರ್ಸ್ ವೈಯಕ್ತಿಕವಾಗಿ ಸಹಕಾರ ಮಾಡಿದರು. ಆ ದಿವಸ ಕಾರ್ಯಕ್ರಮದ ಉದ್ಘಾಟನೆಗೆ ನಮಗೆ ಡಾಕ್ಟರ್ ಇಫ್ತಿಕರ್ ಅವರು ಬಂದಿದ್ದಾರೆ. ಅವರು ನಿಮಗೆ ಶಾಲೆಗೆ ಸಂಬಂಧಪಟ್ಟಾಗ ನಾನು ದೇಣಿಗೆ ಸಂಗ್ರಹ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿವಸದಲ್ಲಿ ಖಂಡಿತವಾಗಿ ಇಂಥ ಹಲವಾರು ಮಂದಿ ನಮ್ಮ ಯೋಜನೆಗೆ ಸಹಕರಿಸಲಿಕ್ಕಿದ್ದಾರೆ. ಇಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಹೇಳುವಂಥದ್ದು, ನಾನು ಯಾವಾಗಲೂ ಹೇಳುವಂಥದ್ದು, ನಮ್ಮ ವೃತ್ತಿಯನ್ನು ನಾವು ಪ್ರೀತಿಸಿದರೆ ನಾವು ಏನಾದರೂ ಸಾಧಿಸ್ಬೋದು ಅಂತೇಳಿ. ಆ ಪ್ರೀತಿಯನ್ನು ನಾನು 25 ಗಂಟೆ ಟೀಚ್ ಮಾಡಲಿಕ್ಕೆ ಈಗಲೂ ಸಂತೋಷ್ ಅವರು ಕೇಳ್ತಾ ಇದ್ದರು, ಒಬ್ಬನೇ ಟೀಚ್ ಮಾಡಿದ್ದ ಅಂತೇಳಿ. ಎಲ್ಲರಿಗೂ ಆಶ್ಚರ್ಯ, 25 ಗಂಟೆ ಒಬ್ಬರಿಗೆ ನಿಲ್ಲಲಿಕ್ಕೆ ಸಾಧ್ಯನಾ, ಒಬ್ಬರಿಗೆ ಪಾಠ ಮಾಡಲಿಕ್ಕೆ ಸಾಧ್ಯನಾ, ಒಬ್ಬನಿಗೆ ಮಾತನಾಡಲಿಕ್ಕೆ ಸಾಧ್ಯನಾ ಅಂತೇಳಿ. ಸಾಧ್ಯ ಅನ್ನುವಂಥದ್ದು ನಾನು ಅದನ್ನು ಪ್ರೂವ್ ಮಾಡಿದ್ದೀನಿ ಅನ್ನೋಂತ ಹೇಳೋದಕ್ಕೆ ಸಂತೋಷಪಡ್ತೀನಿ. ಯಾಕೆಂತ ಹೇಳಿದರೆ 9 ಗಂಟೆ ಸೋಮವಾರ 9 ಗಂಟೆಗೆ ಸ್ಟೇಜ್ ಹತ್ತಿದವನು ಮರುದಿವಸ ಮಂಗಳವಾರ 10 ಗಂಟೆ 25 ನಿಮಿಷಕ್ಕೆ ನಾನು ಆ ಸ್ಟೇಜಿಂದ ಕೆಳಗೆ ಬಂದಿರೋದು. ಅಂದರೆ ಆ ಗ್ರೌಂಡಿಂದ ನಮ್ಮ ಇಂಡೋರ್ ಸ್ಟೇಡಿಯಂದ ಹೊರಗೆ ಬಂದಿರೋದು. ಅಷ್ಟು ಹೊತ್ತು ಸಹ ನಾನು 2-3 ಸಾರಿ ಮಾತ್ರ ರೆಸ್ಟ್ ರೂಮಿಗೆ ಹೋಗಿ ನಾನು 2 ಗ್ಲಾಸ್ ಜ್ಯೂಸ್ ಕುಡಿದದ್ದು ಬಿಟ್ಟರೆ ರೆಸ್ಟ್ ರೂಮಿಗೆ ಸಹ ನಾನು ಹೋಗಲಿಲ್ಲ. ಆಲ್ಮೋಸ್ಟ್ ನೀರು ಕುಡಿಯೋದು, ನೀರು ನನ್ನ 2-3 ಲೀಟ್ರ್ ನೀರು ನನ್ನ ಪಕ್ಕದಲ್ಲಿ, ನೀರು ಕುಡಿಯೋದು, ಪಕ್ಕದಲ್ಲಿ ವಾಶ್ರೂಮ್ ಇತ್ತು, ಯೂರಿನ್ ಪಾಸ್ ಮಾಡಲಿಕ್ಕೆ ವಾಶ್ರೂಮಿಗೆ ಹೋಗುವಂಥದ್ದು. ಆಹಾರ ಬೇಕಾಗಿಲ್ಲ, ನಿದ್ರೆ ಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ನಿರಂತರವಾಗಿ 25 ಗಂಟೆ ಕಾರ್ಯಚಟುವಟಿಕೆಗಳು ತೊಡಗಿಸಿಕೊಳ್ಳುವುದು ಅನ್ನೋದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ತುಂಬ ಸಂತೋಷಪಡ್ತೇನೆ. ಇದು ಯೋಗದ ಒಂದು ವಿಶೇಷವಾದಂಥ ಅನುಭವ. ಎಸ್, ಸೆಂಟರ್ 5 ಗಂಟೆಗೆ ಓಪನ್ ಆಗ್ತದೆ. ನಾನು 5 ಗಂಟೆಗೆ ನನ್ನ ಸೆಂಟರಲ್ಲಿ ನಾನು ಯೋಗ ತರಬೇತಿ ಪ್ರಾರಂಭ ಮಾಡಿದರೆ ರಾತ್ರಿ 9 ಗಂಟೆ ತನಕ ಆಲ್ಮೋಸ್ಟ್ ನಾನು ಪ್ರೊಫೆಷನಾಗಿ ಎಂಗೇಜ್ ಇರ್ತೇನೆ, ಡೇ ಟೈಮ್ ಮತ್ತು ಈವ್ನಿಂಗ್ ಅದು. ಮತ್ತು 10 ಗಂಟೆಗೆ ಯಾವಾಗಲೂ ಮಲಗುವಂಥದ್ದು. ಒಂದು 6ರಿಂದ 7 ಗಂಟೆ ನಿದ್ರೆ. ಆ ಒಂದು ನಿದ್ರೆಯನ್ನು ಸ್ಕಿಪ್ ಮಾಡೋದು ದೊಡ್ಡ ಚಾಲೆಂಜ್ ಅಂತ ನನಗೆ ಅನಿಸಲಿಲ್ಲ. ಈ ಒಂದು ನಿಮಗೂ ಸಹ ಚಾಲೆಂಜ್ ಅಲ್ಲ, ನೀವು ಸಹ ಅದನ್ನು ಅಚೀವ್ ಮಾಡ್ಬೋದು. ಆದರೆ ನನಗೆ ಒಂದು ಅನುಭವ ಇತ್ತು. ನಾವು ಅದೇ ಎನಪಯದಲ್ಲಿ ಒಂದು ಸಾರಿ 15 ಗಂಟೆ ಮ್ಯಾರಥಾನ್ ಯೋಗ ಟೀಚಿಂಗ್ ಮಾಡಿದ್ವಿ. ಒಂದು 2019ರಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗದಲ್ಲಿ ಅದೇ ರೀತಿಯ ಒಂದು ಪ್ರೋಗ್ರಾಮ್ ಮಾಡಿ ಅದಕ್ಕೆ ರೆಕಾರ್ಡಿಗೆಲ್ಲ ಹೋಗಿರಲಿಲ್ಲ. ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಮಾಡಿದ್ವಿ. ಆ ಕಾನ್ಫಿಡೆನ್ಸ್ ಮೇಲೆ ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾಡ್ಬೋದು ಅನ್ನೋದು ಭರವಸೆ ಇತ್ತು. ಅದರಲ್ಲಿ ಪಯ್ಯತವಯ್ಯಲವರಾಗಲಿ ಕೇಳ್ತಿರುವ ಹಾಗೆ ವೆಯ್ಟ್ ಯಾಕೆ ಲಾಸ್ ಮಾಡ್ಕೊಂಡ್ರಿ ಅಂತ ಕೇಳೋದಂದರೆ, ಯೋಗದ ಪ್ರೊಫೆಷನಲ್ಲಿ ಇರೋರು ವೆಯ್ಟ್ ಕಮ್ಮಿ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು ಯಾವಾಗಲೂ ಅಭಿಪ್ರಾಯ ಉಂಟು. ಮತ್ತು ನಾನು ಮೊದಲು ಕ್ಲಿಷ್ಟಕರವಾದ ಯೋಗಾಸನ ಮಾಡ್ತಾಯಿದ್ದೆ. ಕ್ರಮೇಣ ಒತ್ತಡ ಅಂತ ಹೇಳಿದರೆ ಸ್ಟಡಿ ಮತ್ತು ಪ್ರೊಫೆಷನ್ ಎರಡನ್ನೂ ನಾನು ಮ್ಯಾನೇಜ್ ಮಾಡಿದೆ. ನಾನು MSc, MSW, MPhil ಎಲ್ಲವನ್ನು ಸ್ಟಡಿ ಒಟ್ಟಿಗೆ ನಾನು ಪ್ರೊಫೆಷನ್ ಒಟ್ಟಿಗೆ ಸ್ಟಡಿ ಮಾಡಿದೆ. ಆ ಟೈಮಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತಾ ಬಂತು. ಈಗ ಪುನಃ ಐಡಿಯಲ್ ವೆಯ್ಟಿಗೆ ಬಂದಿದೆ, ರೈಟ್ ವೆಯ್ಟ್ ಇದೆ. ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದವರನ್ನು ರಾಜ್ಯ ಸರ್ಕಾರ ಯಾಕೆ ಗುರುತಿಸಿಲ್ಲ? ತಾವು ಅರ್ಜಿ ಸಲ್ಲಿಸಿಲ್ವಾ? ಅಥವಾ ನಾನು ಖಂಡಿತವಾಗಿ ರಾಜ್ಯ ಸರ್ಕಾರ ಬಿಡಿ, ನಾನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಇಷ್ಟ ತನಕ ಅರ್ಜಿ ಸಲ್ಲಿಸಿದನೋ ಅಲ್ಲ. ನೀವು ಜಿಲ್ಲೆಗೆ ಸಲ್ಲಿಸಬೇಕು, ರಾಜ್ಯಕ್ಕೆ ಮುಂದಿನ ನಿಮ್ಮೆಲ್ಲ ಸಹಕಾರ ಮಾರ್ಗದರ್ಶನದೊಟ್ಟಿಗೆ ಮುಂದಿನ ಅವಕಾಶಗಳಿದೆ. ಖಂಡಿತ ನನಗೋಸ್ಕರ ಅಲ್ಲ, ನಾನು ಈ ವರ್ಷ ನಿಜ ಹೇಳಬೇಕಂದ್ರೆ ನಮ್ಮ ಊರಿನಲ್ಲಿ ಒಂದು 10 ಸಂದರ್ಭದಲ್ಲಿ ನನ್ನ ಊರಿನಲ್ಲಿ ಸನ್ಮಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಈ ರೆಕಾರ್ಡಿಗೆ ಅಂತ ವಿದ್ಯಾಭ್ಯಾಸಕ್ಕಂತ. ಆದರೆ ನಾನು ಒಪ್ತಿಲ್ಲ. ನಮ್ಮ ಶಾಲೆ ಉಳಿದರೆ ಮಾತ್ರ ನಾನು ಊರಲ್ಲಿ ಸನ್ಮಾನ ಸ್ವೀಕರಿಸಿದೆ ಅಂತ ಹೇಳಿದ್ದೆ ಅದನ್ನು ಮಾಡ್ತಾಯಿದ್ದೆ. ಪ್ರಶಸ್ತಿಗಳು ಖಂಡಿತವಾಗಿಯೂ ಒಂದು ವ್ಯಕ್ತಿಯನ್ನು ಉನ್ನತ ಮಟ್ಟಕ್ಕೆ ತಲುಪಿಸ್ಬೋದು. ಮೋಸ್ಟ್ಲಿ
ಈ ಕಾರ್ಯಕ್ರಮ ನಮ್ಮ ದೇಶದ ಪ್ರಧಾನಮಂತ್ರಿ ಅವರ ತನಕ ತಲುಪ್ತದೆ. ಯಾಕೆಂದರೆ ನಾವು ಅದರ ಫೈನಲ್ ಸರ್ಟಿಫಿಕೇಟ್ ಇನ್ನೊಂದು ವಾರದಲ್ಲಿ ಬರ್ಬೋದು ಮಂಗಳೂರಿಗೆ. ಈಗ ನಮಗೆ ಮೊನ್ನೆ ಸಿಕ್ಕಿರೋದು ಪ್ರೊವಿಷನಲ್ ಸರ್ಟಿಫಿಕೇಟ್, ನಮ್ಮ ಅಚೀವ್ಮೆಂಟ್. ಫೈನಲ್ ಸರ್ಟಿಫಿಕೇಟ್ ಅವರು ಕೊಡಬೇಕಾದ್ರೆ ಅಷ್ಟು ಡಾಕ್ಯುಮೆಂಟನ್ನು ಅವರು ಸ್ಕ್ರೀನಿಂಗ್ ಮಾಡಿ 25 hours ವೀಡಿಯೋ ಸ್ಕ್ರೀನಿಂಗ್ ಮಾಡಿ ಮತ್ತೆ ಫೈನಲ್ ಡಾಕ್ಯುಮೆಂಟ್ ಕೊಡೋದು. ಅದು ಇನ್ನೊಂದು ವಾರದಲ್ಲಿ ಬರ್ಬೋದು. ಬಂದಾದ ನಂತರ ಪ್ರಧಾನಮಂತ್ರಿ ಕಚೇರಿಗೆ ಕಮ್ಯುನಿಕೇಷನ್ ಮಾಡುವ ಅಂತೇಳಿ ಯೂನಿವರ್ಸಿಟಿಯಿಂದ ಹೇಳಿದ್ದಾರೆ. ಯಾಕೆಂದರೆ ಮಾನ್ಯ ಪ್ರಧಾನಮಂತ್ರಿಯವರು ಯೋಗಕ್ಕೆ ಕೊಟ್ಟಂಥ ಕೊಡುಗೆ ಇಷ್ಟೆಲ್ಲ ಕಾರಣ. ವಿಶೇಷವಾಗಿ ಇವತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮತ್ತು ಇಂಡಿಯನ್ ಮೆಡಿಕಲ್ ಕೌನ್ಸಿಲಲ್ಲಿ ಯೋಗ ಮ್ಯಾಂಡೇಟ್ರಿ, MBBS ಸ್ಟೂಡೆಂಟ್ಸಿಗೆ ಯೋಗ ಮ್ಯಾಂಡೇಟ್ರಿ. ಆ ಮ್ಯಾಂಡೇಟ್ರಿಯನ್ನು ಮಾಡೋದರ ಹಿಂದೆ ಪ್ರಧಾನಮಂತ್ರಿಯವರ ನಿರ್ದೇಶನ ಇರುವುದು ಗೊತ್ತಾಯಿತು. ಅದನ್ನು ನಮ್ಮ ಎನಪಾ ಯೂನಿವರ್ಸಿಟಿ ಬಹಳ ಇಫೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದೆ. ಯಾಕೆಂದರೆ ಕಳೆದ 7 ವರ್ಷಗಳಿಂದ ಅಲ್ಲಿ MBBS ಸ್ಟೂಡೆಂಟ್ಸ್ಗೆ ಯೋಗ ಕಡ್ಡಾಯವಾಗಿ ಟೀಚ್ ಮಾಡ್ತಾ ಇದ್ದೆ ನಾನು. ಯೂನಿವರ್ಸಿಟಿ ಅದು ಇಂಪ್ಲಿಮೆಂಟ್ ಮಾಡಿದೆ ಅದನ್ನು, ಅದರಿಂದಾಗಿ ಸಾಧ್ಯ ಆಗಿದೆ. ಪ್ರಶಸ್ತಿಗಳು ಮುಂದಕ್ಕೆ ಅರಸು ಬಂದರೆ ನಾವು ಸಂತೋಷ ಪಡ್ತೇವೆ. ಸರಿ, ನನ್ನ ತಂದೆ ತಾಯಿ ಊರಲ್ಲಿದ್ದಾರೆ. ಉಪ್ಪಿನಂಗಡಿ, ಬೆಳ್ತಂಗಡಿ ತಾಲೂಕು ಮುಗ್ಗೂರು ಗ್ರಾಮ, ಅಂದರೆ ಉಪ್ಪಿನಂಗಡಿ ಹತ್ತ ಇರೋದು. ಕೃಷಿಕರು, ನನ್ನ ತಂದೆ ಕೃಷಿಕರು. ಒಂದು ಚಿಕ್ಕ ಜಾಗ, ಒಂದು 2 ಎಕರೆ ಜಾಗದಲ್ಲಿ ಇತ್ತು ಅವರ ವ್ಯಾಪ್ತಿಯಲ್ಲಿ. ಅದರಿಂದಾಗಿ ನಾನು ಆ ಟೈಮಲ್ಲಿ ನಾನು ಹಾಸ್ಟೆಲಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದೆ. BCM ಹಾಸ್ಟೆಲ್ನ ಸೌಲಭ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿದವನು. ತಾಯಿ ತೀರಿಕೊಂಡಿದ್ದಾರೆ. ಮತ್ತು ಒಬ್ಬರು ಅಣ್ಣ, ಒಬ್ಬರು ತಮ್ಮ, 3 ಮಂದಿ ಸಹೋದರರು. ಈಗ ನಾನು ಮದುವೆಯಾಗಿ ನನ್ನೊಟ್ಟಿಗೆ ಹೆಂಡತಿ ಮತ್ತು 2 ಮಕ್ಕಳಿದ್ದಾರೆ. ನನ್ನ ಗುರುಗಳು ಯಾವಾಗಲೂ ಹೇಳ್ತಿದ್ರು, ನಾವು ಶ್ರದ್ಧೆಯಿಂದ ಏನಾದರೂ ಕೆಲಸ ಮಾಡಿದರೆ ನೇಮು ಫೇಮು 2 ನಿಮಗೆ ಬರ್ತದೆ, ನೀವು ಕೆಲಸ ಮಾಡ್ತಾ ಹೋಗಿ ಅಂತೇಳಿ. ಬಹುಶಃ ಏನೂ ಇಲ್ಲದೆ ಝೀರೋದಿಂದ ಬಂದಂಥ ಒಬ್ಬ ವ್ಯಕ್ತಿ ಮಂಗಳೂರಿನಲ್ಲಿ ಒಂದು ಸ್ವಂತ ಮನೆ ಮಾಡಿದ್ದೀನಿ ಅಂತ ಹೇಳಿದರು. ಅದು ನಾನು ನನ್ನ ವೃತ್ತಿಗೆ ಸಿಕ್ಕಿದಂಥ ಗೌರವ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೇನೆ. ನಾನು AIDಯಲ್ಲಿ ನನ್ನ ಫ್ಲ್ಯಾಟ್ ಇದೆ, ಅಲ್ಲಿ ನಾವು ಮನೆ ಇದೆ. ಈಗ ಊರಲ್ಲಿ ಸಹ ಒಂದು ಸ್ವಲ್ಪ ತೋಟ ಇದೆ. ನಾನೊಂದು 2 ಎಕರೆ ಜಾಗ ಎಲ್ಲ ತಗೊಂಡು ಅದನ್ನು ಅಭಿವೃದ್ಧಿಪಡಿಸಿ ನನ್ನೊಂದು 3 ಎಕರೆ ಜಾಗದಲ್ಲಿ ಕೃಷಿನೂ, ಸಂತೋಷಕ್ಕಷ್ಟು ದೊಡ್ಡ ಕೃಷಿ ಇಲ್ಲ, ಒಂದು ಚಿಕ್ಕ ಕೃಷಿ, ಆದರೂ ಒಂದು ಪ್ರಯತ್ನ ಆಗ್ತಾ ಇದೆ. ಮುಂದಿನ ದಿವಸದಲ್ಲಿ ಅದರಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥದ್ದು. ಸರ್, ಈಗ ಇದು ಯೋಗವನ್ನು ಆನ್ಲೈನ್ ಕ್ಲಾಸಿಂದ ಕಲಿಯುವುದಕ್ಕೂ ಹೀಗೆ ಗುರುವಿನ ಮುಖಾಂತರ ಕಲಿಯುವುದಕ್ಕೂ ಏನು ವ್ಯತ್ಯಾಸ? ತುಂಬ ವ್ಯತ್ಯಾಸ ಇದೆ. ಯಾಕೆಂತ ಹೇಳಿದರೆ ಯೋಗ ಶಾಸ್ತ್ರನೇ ಬಹಳ ಅಚ್ಚುಕಟ್ಟಾಗಿ ಹೇಳ್ತದೆ. ಹಠಯೋಗ ಪ್ರದೀಪಿಕದಲ್ಲಿ, ಗೇರಣ್ಣ ಸಂಹಿತ ಮತ್ತು ಹಠಯೋಗ ಪ್ರದೀಪಿಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಯೋಗವನ್ನು ಯೋಗ್ಯ ಗುರುವಿನ ಮುಖಾಂತರನೇ ಕಲಿಬೇಕು ಅಂತ. ಅದು ವೈಯಕ್ತಿಕವಾಗಿಯೇ ನಾವು ತರಬೇತಿ ಪಡ್ಕೊಂಡಾಗೆ ಪಡೆಯಬೇಕು. ಅದು ಆನ್ಲೈನ್ ಮುಖಾಂತರ ಅಥವಾ ಪುಸ್ತಕ ಓದುವುದರ ಮುಖಾಂತರ ಪಡೆಯುವಂಥ ವಿದ್ಯೆ ಇಲ್ಲ. ಯಾಕೆಂದರೆ ಅಲ್ಲಿ ತುಂಬ ಸೂಕ್ಷ್ಮತೆಗಳಿದೆ. ಅಲ್ಲಿ ಇನ್ನೂ ಆ ಸೂಕ್ಷ್ಮತೆ ವಿವರಿಸ್ತಾರೆ. ಒಂದು ಆನೆ, ಹುಲಿ, ಸಿಂಹವನ್ನು ಹೇಗೆ ಪಳಗಿಸ್ತಿರೋ ಅದೇ ರೀತಿ ಯೋಗದ ವಿದ್ಯೆಯನ್ನು ಪಡ್ಕೊಂಡು ನಮ್ಮನ್ನು ನಾವು ಪಳಗಿಸ್ಬೇಕು. ನಮ್ಮ ಮನಸ್ಸು ಅನ್ನುವಂಥದ್ದು, ದೇಹ ಅನ್ನುವಂಥ ಅಷ್ಟು ಸೂಕ್ಷ್ಮ ವಿಷಯ, ಪಳಗಿಸಬೇಕು. ಅದನ್ನು ಪಳಗಿಸುವಾಗ ತಪ್ಪು ಮಾಡಬಾರ್ದು ಅಂತ. ತಪ್ಪು ಮಾಡಿದರೆ ಅದೇ ನಮಗೆ ರಿವರ್ಸ್ ಆಗ್ಬೋದು. ಅದೇ ಆನೆನೋ, ಹುಲಿಯೋ, ಸಿಂಹನೋ ನಮಗೆ ರಿವರ್ಸ್ ಆಗ್ಬೋದು, ನಮಗೆ ಅಡ್ವರ್ಸ್ ರಿಸಲ್ಟ್ ಕೊಡ್ಬೋದು. ಅದು ಯೋಗ ವಿದ್ಯೆಗೆ ಅನ್ವಯ ಆಗ್ತದೆ ಅಂತ ಹೇಳ್ತಾರೆ. ಅದು ಖಂಡಿತವಾಗಿ ಅವರು. ಉದಾಹರಣೆಗೆ ನಾನು ಸುಮಾರು ಮಂದಿ ಆನ್ಲೈನ್ ಪ್ರಯತ್ನ ಮಾಡಿದವರಲ್ಲಿ ಆದಂಥ ತಪ್ಪುಗಳಿಂದ ಮತ್ತೆ ನಮ್ಮ ಹತ್ರ ಬರುವುದುಂಟು. ನಾನು ಮಾಡ್ತಾಯಿದ್ದೆ, ಕ್ರಮೇಣ ಈ ಸಮಸ್ಯೆ ಶುರುವಾಗಿದೆ, ಎಂತ ಆಯಿತು ಅಂತ ಗೊತ್ತಾಗಲಿಲ್ಲ ಅಂತ. ಅದೊಂದು ನಾವು ಗಮನಿಸ್ಕೊಳ್ಬೋದು. ನನಗೆ ಒಂದು ಖುಷಿ ಇದೆ, ಮಂಗಳೂರಿನ ಸುಮಾರು ಮಂದಿ ಸಾಧಕರಿಗೆ ಯೋಗ ತರಬೇತಿ ಕೊಟ್ಟು, ವಿಶೇಷವಾಗಿ ಡಾಕ್ಟರ್ BM ಹೆಗ್ಡೆ ಅವರಿಗೆ ಆಗಿರ್ಬೋದು, ಅವರಿಗೆ ಯೋಗ ತರಬೇತಿ ಕೊಟ್ಟಿದ್ದೀನಿ. ಡಾಕ್ಟರ್ ಎನಪಾ ಅಬ್ದುಲ್ಲಾ ಕುಂಜಿ ಸರಿಗೆ ಸುಮಾರು 8 ವರ್ಷಗಳಿಂದ ನಾನು ಅವರ ಯೋಗ ಗುರು, ಯೋಗ ತರಬೇತಿ ಮಾಡುವವನು. ತುಂಬ ಮಂದಿ ಬಿಸ್ನೆಸ್ ಮ್ಯಾನ್ ಮತ್ತು ರಾಜಕೀಯ ಮುಖಂಡರು ಸಹ ನಮ್ಮ ಸಂಪರ್ಕದಲ್ಲಿ ಯೋಗ ಕಲಿತವರಿದ್ದಾರೆ. ಆ ರೀತಿಯಲ್ಲಿ ಯೋಗ ತುಂಬ ಮಂದಿಗೆ ತಲುಪಿಸುವಂಥದ್ದು ಅವಕಾಶ ಆಗಿದೆ. ಸರ್ಕಾರಕ್ಕೊಂದು ಅರ್ಜಿ ಸಲ್ಲಿಸಿ ಒಂದು ಅಕಾಡೆಮಿ ಅಥವಾ ಏನಾದರೂ ಸ್ಥಾಪಿಸುವಂಥ ಯೋಜನೆ ಹಾಕ್ಕೊಳ್ಬೋದು. ಯಾಕಂದರೆ ಅಂಥ ಸಾಧನೆ ಇದೆ. ಪ್ರಧಾನಿಯವರು ಕೂಡ ಯೋಗ ಡೇಯನ್ನು ವಿಶ್ವದಲ್ಲಿ ಆಚರಿಸಲಿಕ್ಕೆ ಕಾರಣ ಪ್ರಧಾನಿಯವರು. ಹಾಗಾಗಿ ನೀವು ಅಂಥ ಯೋಜನೆ ಹಾಕ್ಕೊಳ್ಬೋದು. ಇನ್ನು ಮುಂದಿನ ಘಟ್ಟದದ್ದು ಹೋಗ್ತಾ ಇದ್ದೀವಿ. ಉಳ್ಳಾಲ ಕಾರ್ಯನಿರತ ಪತ್ರಿಕಾ ಸಂಘದ ಅಧ್ಯಕ್ಷರಾದಂಥ ಉದಯವಾಣಿ ಪತ್ರಿಕೆ ವರದಿಗಾರರು, ಹಿರಿಯ ವರದಿಗಾರರು, ಭರತನಾಟ್ಯದಲ್ಲಿ ದೊಡ್ಡ ಪದವಿಯನ್ನು ಪಡೆದವರು, ವಿದ್ವಾನ್, ಹಾಗೆ ಹಿಂದಿಯಲ್ಲೂ ಕೂಡ ಶ್ರೇಷ್ಠ ಪ್ರತಿಭೆ, ಕಲಾ ಪೋಷಕರು, ಎಲ್ಲರನ್ನ ಒಂದು ಸೌಹಾರ್ದದ ಚೌಕಟ್ಟಿನಲ್ಲಿ ಕೊಂಡೋಗುವಂಥ ಧೀಮಂತ ವ್ಯಕ್ತಿತ್ವದ ನಮ್ಮ ವಸಂತ ಕೊಣಾಜಿ ಅವರೀಗ ತನ್ನ ಅಧ್ಯಕ್ಷೀಯ ನೆಲೆಯಲ್ಲಿ 2 ಮಾತುಗಳು. ಸರ್, 4ನೇ ಸರಣಿಯಲ್ಲಿ ಮುಖ್ಯ ಅತಿಥಿಯಾಗಿ ಮತ್ತು ಉದ್ಘಾಟಕರಾಗಿ ಬಂದ ನಮ್ಮ ಹಿರಿಯನರಾದ ಸಂತೋಷ್ ಕುಮಾರ್ ಬೋಳಿಯಾರವರೇ, ಆಗ ಯೋಗದಲ್ಲಿ ಸಾಧನೆಯನ್ನು ಮಾಡಿದ, ಈಗಾಗಲೇ 1 ರೆಕಾರ್ಡ್ ಮಾಡಿದ್ದಾರೆ, ಇನ್ನು ಗಿನ್ನೆಸ್ ರೆಕಾರ್ಡಿಗೆ ಹೋಗಲಿ ಅಂತ ನಾವು ಹಾರೈಸುತ್ತಾ, ನನ್ನ ಆತ್ಮೀಯ ಗೆಳೆಯ, ತುಂಬ ವರ್ಷದ ಹಳೆಯ ಗೆಳೆಯ ಕುಶಾಲಪ್ಪರವರೇ, ಹಾಗೂ
ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲರಿಗೂ ಮಾರ್ಗದರ್ಶಕರವುದು, ಅವರು ಪ್ರೋತ್ಸಾಹಕರವುದು, ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ಅವರೇ, ಶಶಿಧರ್ ಪೊಯ್ಯಟಬೆಲ್ರವರೇ ಹಾಗೂ ಸತೀಶ್ ಕುಮಾರ್ ಪುಂಡಿಕಾಯಿ ಅವರೇ. ಇಲ್ಲಿ ಪತ್ರಿಕೋದ್ಯಮ ಉಳ್ಳಾಲದಲ್ಲಿ ಆರಂಭವಾಗುವಾಗ ನಮಗೆ ಮಾರ್ಗದರ್ಶನ ನೀಡಿದವರು ಸತೀಶ್ ಕುಮಾರ್ ಪುಂಡಿಕಾಯಿ ಅವರು. ಉತ್ತಮವಾಗಿ ನಮ್ಮನ್ನು ಸಹಾಯಕ ಒಟ್ಟಿಗೆ ಕೆಲಸ ಮಾಡಿ ಮಾರ್ಗದರ್ಶನ ನೀಡಿದ್ದಾರೆ ಸತೀಶ್ ಕುಮಾರ್ ಪುಂಡಿಕಾಯಿ. ಹಾಗೆ ನನ್ನ ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ನಾವು 2 ಜೀವನ ಸಾಧಕರನ್ನು ನಾವಿಲ್ಲಿ ಗೌರವಿಸಿದ್ದೇವೆ. ಸಣ್ಣ ಮಟ್ಟದ ಗೌರವ. ನಮ್ಮಲ್ಲಿ ಸಂತೋಷ್ ಕುಮಾರ್ ರೈ ಬೋಳಿಯರವರು ರಾಜಕೀಯದಲ್ಲಿಯೂ ಸಾಧಕರು, ಕೃಷಿಯಲ್ಲಿಯೂ ಸಾಧಕರು ಮತ್ತು ಉದ್ಯಮದಲ್ಲೂ ಸಾಧಕರವರು, ಎಲ್ಲ ರೀತಿಯಲ್ಲಿ ಸಾಧಕರೇ. ಅದೇ ರೀತಿ ಆ ಸಾಧನೆ ಮಾಡಿದ ಒಂದು ಏನು ಅವರಿಗೆ ಲಾಭ ಬಂತು, ಅದರಲ್ಲಿ ಒಂದಷ್ಟು ಪಾಲನ್ನು ಸಮಾಜಕ್ಕೆ ನೀಡುತ್ತಾ ಬಂದವರು. ಅವರ ಈ ಕಾರ್ಯ ಮುಂದಕ್ಕೂ ನಡೆಯಲಿ. ಇತ್ತೀಚೆಗೆ ಅವರೊಂದು ಮನೆ ಕಟ್ಟಿಕೊಡುವ ಯೋಜನೆಗೂ ಚಾಲನೆ ನೀಡಿದ್ದಾರೆ. ಇಂತಹ 100 ಮನೆಗಳು ಕಟ್ಟಿ ಎಲ್ಲರ ಬಡ ಜನರಿಗೆ ಸಹಕಾರಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಅದೇ ರೀತಿ ಕುಶಲಪ್ಪ ನನಗೆ ಒಂದು 20 ವರ್ಷದಿಂದ ಪರಿಚಯ. ನಮ್ಮ ಮಂದಿರದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು, ಅಲ್ಲಿ ಯೋಗ ಕಾರ್ಯಕ್ರಮ ನೀಡಲಿಕ್ಕೆ ಬಂದಿದ್ದರು. ನಂತರ ಅವರು ನನಗೆ ನಿರಂತರ ಸಂಪರ್ಕದಲ್ಲಿದ್ದರು. ಅವರ ಜೀವನಗಾಥೆ ಒಂದು ವಿಚಿತ್ರ. ಹೇಳುವುದಕ್ಕಿಂತ ಮೊದಲು ಅವರ ಹತ್ರ ಕೇಳಿದೆ, ಸ್ವಲ್ಪ ನಂಗೆ ಗೊತ್ತಿತ್ತು, ಸ್ವಲ್ಪ ಕೇಳಿದ, ಆಮೇಲೆ ಅವರೇ ಹೇಳಿಬಿಟ್ರು. ಆದರೆ ಅದರ ನಡುವೆಯೂ ಕೆಲವು ವಿಷಯ ಹೇಳಲಿಲ್ಲ ಅವರು 2 ಬೇಕರಿಯಲ್ಲಿ ಕೆಲಸ ಮಾಡಿದ್ದಾರೆ. ವಿದ್ಯಾರ್ಥಿ ದಶೆಯಲ್ಲಿರುವಾಗ ಶಿಕ್ಷಣ ಮೊಟಕುಗೊಳಿಸಿ ಕೆಲಸ ಮಾಡಿದೆ ಅಂತ ಹೇಳಿದರು. ರಿಲಯಂಟಲ್ಲಿ ಎಲ್ಲ ರೀತಿಯ ಕೆಲಸ ಮಾಡಿದ್ದಾರೆ, ಅಂದರೆ ಕೂಲಿ ಟೈಪಲ್ಲಿ ಕೆಲಸ ಮಾಡಿದ್ದಾರೆ. ಅದರ ನಡುವೆಯೂ ಅವರು ಒಂದಷ್ಟು ತನ್ನ ಹಳ್ಳಿಯ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು, ಅಂದರೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿ ಕರ್ಕೊಂಡು ಬಂದು ಇವರೊಂದು ಮನೆ ಮಾಡಿ ಅವರಿಗೆ ವಿದ್ಯಾದಾನ ಮಾಡಿದ್ದಾರೆ. ಅದೊಂದು ಅವರ ದೊಡ್ಡ ಒಂದು ಸಾಧನೆ ಅಂತ ಹೇಳ್ತೇನೆ. ಯಾಕಂದರೆ ಮಾಮೂಲಿಯಾಗಿ ಈಗ ಆದರೆ ಎಲ್ಲ ಸರ್ಕಾರದಲ್ಲಿ ಎಲ್ಲ ಸವಲತ್ತುಗಳು ಸಿಗ್ತದೆ ಮಕ್ಕಳಿಗೆ ಕಲೀಲಿಕ್ಕೆ, ಸಾಕ್ಸಿಂದ ಹಿಡಿದು ಪಠ್ಯ ಪುಸ್ತಕದಿಂದ ಎಲ್ಲ ಸಿಗುತ್ತೆ. ಹಿಂದೆ ಒಂದು 10-15 ವರ್ಷದ ಹಿಂದೆ ಇಂಥ ಅವಕಾಶಗಳಿರಲಿಲ್ಲ. ಅಂದರೆ ಹಳ್ಳಿಯಲ್ಲಿ ಇದ್ಕೊಂಡು ಅಲ್ಲಿಯ ಶಿಕ್ಷಣಕ್ಕೆ ಮೊಟಕುಗೊಂಡು ಅವರು ಯಾವುದಕ್ಕೂ, ಅಂದರೆ ಯಾರಾದರೂ ಸಾಧನೆ ಮಾಡೋದು, ಯಾರಾದರೂ ಮಾರ್ಗದರ್ಶನ ನೀಡಿದರೆ ಅವರೊಂದು ಹಂತದಲ್ಲಿ ಬೆಳಗ್ತಾರೆ. ಆದರೆ ಅಂಥ ಎಷ್ಟೋ ಪ್ರತಿಭೆಗಳು ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲೇ ಕಮರಿ ಹೋದದಿದೆ. ಅಂತಹ ಕೆಲವು ಪ್ರತಿಭೆಗಳನ್ನು ಕರೆತಂದು ಪಂಪಲ್ ಹತ್ರ ಒಂದು ಮನೆ ಮಾಡಿ ಅಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಅವರನ್ನು ತನ್ನ ಮನೆಯಲ್ಲಿ ಕೂತ್ಕೊಳ್ಳಿಸಿ ಅವರಿಗೆ ಎಜುಕೇಷನ್ ಕೊಟ್ಟು ಪುನಃ ತನ್ನ ಶಿಕ್ಷಣವನ್ನು, ಯೋಗ ಶಿಕ್ಷಣವನ್ನು ಅವರಿಗೆ ಕಲಿಸಿ ಅವರನ್ನು 2-3 ಮಂದಿ ವಿದೇಶದಲ್ಲಿ ಈಗ ಯೋಗ ವಿದ್ಯೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೊಂದು ಸಾಧನೆ, ಅದು ಎಲ್ಲರಿಗೂ ಗೊತ್ತಾಗಲ್ಲ. ಅದು ಕುಶಲಪ್ಪರವರ ಒಂದು ದೊಡ್ಡ ಗುಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಅದೇ ರೀತಿ ಬೇರೆ ಕೆಲವು ಮಕ್ಕಳನ್ನು ಕರ್ಕೊಂಡು ಬಂದು ಬೇರೆ ಎಜುಕೇಷನ್, ಯೋಗ ಮಾತ್ರ ಅಲ್ಲ, ಇಲ್ಲಿ ITI, KPT ಅಂತ ಶಿಕ್ಷಣಕ್ಕೂ ಕೂಡ ಅವರು ಒಳಪಡಿಸಿದ್ದಾರೆ. ಅದು ತಾನೂ ಕಷ್ಟಪಟ್ಟು ಕಲಿತು ಒಂದು ಹಂತಕ್ಕೆ ಬಂದ ನಂತರ ತನ್ನ ಊರಿನ ಮಕ್ಕಳನ್ನು ಅಲ್ಲಿ ಕರ್ಕೊಂಡು ಬಂದು ಒಂದಷ್ಟು ಜನರಿಗೆ ವಿದ್ಯೆದಾನ ಮಾಡಿದಂತಹ ಬಗ್ಗೆ ಉತ್ತಮ ಹೃದಯವಂತಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಕುಶಲಪ್ಪರವರನ್ನು. ಅದೇ ರೀತಿ ಅವರ ಇನ್ನು ಯೋಗ ಜೀವನ ಮುಂದಕ್ಕೆ ಕೂಡ ಉತ್ತಮ ರೀತಿಯಲ್ಲಿ ನಡೆಯಲಿ. ಮುಂದಕ್ಕೆ ಇಂತಹ ದಾಖಲೆಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ಕೊಳ್ತಾ ನಾನು ನನ್ನ ಸಣ್ಣ ಒಂದು ಅನಿಸಿಕೆಯನ್ನು ಹೇಳ್ಬೋದು. ಉಳ್ಳಾಲ ಘಟಕದ ಅಧ್ಯಕ್ಷರಾದ ವಸಂತ ಕೋಣಾಜಿ ಅವರಿಗೆ ಮುಂದಕ್ಕೆ ನೇರವಾಗಿ ವಂದನಾರ್ಪಣೆ. ಇಂದಿನ ಈ ಒಂದು 4ನೇ ಸಂಚಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ಇಂದಿನ 4ನೇ ತಿಂಗಳ ಬೆಳಕು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ಘಟಕದ ಅಧ್ಯಕ್ಷರಾದಂಥ ವಸಂತ್ ಎನ್ ಕೋಣಾಜಿ ಅವರಿಗೆ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಒಂದು ಕಾರ್ಯಕ್ರಮದ ಬಗ್ಗೆ ಹಾಗೂ ತನ್ನ ಬದುಕಿನ ಸಾಧನೆಯ ಹಾದಿಯಲ್ಲಿ ನಡೆದು ಬಂದ ದಾರಿಯನ್ನು ವಿವರಿಸಿದಂಥ 2 ಮಹಾನ್ ಸಾಧಕರು ಉದ್ಘಾಟಕರಾಗಿ ಬಂದಂಥ ಸಂತೋಷ್ ಕುಮಾರ್ ರೈ ಬೋಳಿಯರವರಿಗೆ ತುಂಬ ಹೃದಯದ ವಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಯೋಗ ಗುರು ದಾಖಲೆಯನ್ನು ನಿರ್ಮಿಸಿದಂಥ ನಮ್ಮ ಕುಶಾಲಪ್ಪ ಗೌಡರು ಅವರ ಬಗ್ಗೆ ವಸಂತರವರಿಗೆ ಬಹಳಷ್ಟು ಮಾಹಿತಿ ಇದೆ.
ಇನ್ನಷ್ಟು ದಾಖಲೆ ನಿಮ್ಮಿಂದ ಮುಂದುವರಿಯಲಿ ಅಂತ ಹೇಳಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಸಂವಾದದಲ್ಲಿ ಕೂಡ ಭಾಗವಹಿಸಿ ನಮಗೆ ಬಹಳಷ್ಟು ಮಾಹಿತಿಯನ್ನು ಹಂಚಿದ್ದೀರಿ ಸರ್. ನಿಮಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸಂಘದ ಪ್ರಧಾನ ಕಾರ್ಯದರ್ಶಿಯವರು ಶಶಿಧರ ಪೋಯ್ತಿಬೆಳ್ ಸರ್, ನಿಮಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆ ಸಲ್ಲಿಸ್ತಾ ವಂದನೆ ಸಲ್ಲಿಸಿದ್ದೇನೆ. ಹಾಗೆ ಸ್ವಾಗತವನ್ನು ನಿರ್ವಹಿಸಿದ ದಿನೇಶ್ ನಾಯಕ್ ತೊಕ್ಕೋಟು, ಹಾಗೆ ಅತಿಥಿಗಳನ್ನು ಪರಿಚಯ ಮಾಡಿರುವಂತಹ ವಜ್ರ ಗುಜರನ್ ಹಾಗೂ ಡಾಕ್ಟರ್ ಸತೀಶ್ ಕೋಣಾಜಿ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಮಾತುಗಳು ನಡೆಸಿದಂಥ ನಮ್ಮ ಶಶಿಧರ ಪೋಯ್ತಿಬೆಳ್ ಸರ್, ಹಾಗೆ ಕಾರ್ಯಕ್ರಮದಲ್ಲಿ ಸೇರಿದಂಥ ಎಲ್ಲ ಪತ್ರಕರ್ತರ ಮಿತ್ರರು, ಗಣೇಶ್ ಅವರು ಇರ್ಬೋದು, ಆಸಿಫ್ ಬಬ್ಬುಗಡ್ಡೆ, ಶಿವಶಂಕರ್ ಇರ್ಬೋದು, ಅಶ್ವಿನ್ ಇರ್ಬೋದು, ಆರಿಫ್ ಕಲ್ಕಟ್ಟ ಇರ್ಬೋದು, ಬಶೀರ್ ಕಲ್ಕಟ್ಟ, ಹಾಗೆ ಎಲ್ಲ ನಮ್ಮ ಪತ್ರಕರ್ತರ ಮಧ್ಯೆ ವಂದನೆಯನ್ನು ಸಲ್ಲಿಸ್ತಾ ಒಂದೇ ಮಾತಿನಲ್ಲಿ ನನ್ನ ಒಂದನೇ ಮಾತಿಗೆ ಪೂರ್ಣ ಚುಕ್ಕೆಯನ್ನು ಹಾಕ್ತೇನೆ. ಜೈ ಹಿಂದ್, ಜೈ ಭಾರತ್.